ಎಲ್ಲರಿಗೂ ಶುಭ ಮುಂಜಾನೆ. ನಾವು ಪರಿಸರ, ಕೆರೆಗಳು, ನಾಗರಿಕರ ಜವಾಬ್ದಾರಿ ಅಂತ ಮಾತಾಡಬೇಕಾದ್ರೆ ಮಳೆನೂ ಬಂತು. ಸೊ ಅದು ಇನ್ನೂ ಒಂದು ಸಂತೋಷದ ವಿಷಯ. 5 ನಿಮಿಷ ಆದರೂ ಈ ಥರನೇ ಮಳೆ ಬರ್ತಾ ಇರಲಿ ಅಂತ ನಾವೆಲ್ಲರೂ ಆಶಿಸೋಣ. ನಾವು ಮೈಸೂರು ಅಂತ ಅಂದ್ಕೊಂಡ ತಕ್ಷಣವೇ ಭವ್ಯವಾದ ಅರಮನೆ ಅಥವಾ ಗಂಧದ ಸಾಬೂನಿರಬಹುದು ಅಥವಾ ಎಣ್ಣೆ, ಮೈಸೂರು ಪಾಕ್, ಮೈಸೂರು ಸಿಲ್ಕ್, ಇದೆಲ್ಲ ನಮ್ಮ ಕಣ್ಣು ಮುಂದೆ ಬರುತ್ತೆ. ಅದೇ ರೀತಿ ನಾವು ಕೆರೆಗಳ ವಿಷಯನ ಜ್ಞಾಪಿಸ್ಕೊಂಡ್ರೆ ಎಲ್ಲರಿಗೂ ಗೊತ್ತಿರೋದು ಅಥವಾ ಜನಪ್ರಿಯವಾಗಿರೋದು ಕುಕ್ಕರಹಳ್ಳಿ. ಅದೇ ರೀತಿ ಇನ್ನೂ ತುಂಬ ಕೆರೆಗಳಿದೆ. ಕಾರಂಜಿ ಕೆರೆ ಇರಬಹುದು, ತಿಪ್ಪಯ್ಯನ ಕೆರೆ ಇರ್ಬೋದು, ಅಥವಾ ಮಾದಗಳ್ಳಿ ಕೆರೆ. ಈ ರೀತಿ ಸುಮಾರು ಕೆರೆಗಳು ನಮ್ಮಲ್ಲಿ ಇದೆ. ಇದೆಲ್ಲ ಪ್ರವಾಸಿ ತಾಣಗಳಲ್ಲ, ಇವು ಮೈಸೂರಿನ ಪರಿಸರದ ಶ್ವಾಸಕೋಶಗಳು ಮತ್ತು ಈ ನೆಲದ ಜೀವಾಳ. ಅದೇ ರೀತಿ ನಗರ ಬೆಳಿಲೇಬೇಕು. ಬಟ್ ಈ ವೇಗದಲ್ಲಿ, ಯಾವ ವೇಗದಲ್ಲಿ ಈ ಕೆರೆಗಳು ಬೆಳೆಯುತ್ತಿದೆಯೋ, ಈ ಕೆರೆಗಳು ಅಥವಾ ಪರಿಸರ ಉಸಿರುಗಟ್ಟುತ್ತಿದೆ. ಮಾಲಿನ್ಯದಿಂದ ನಮ್ಮ ಜೀವಜಲದ ಮೂಲಗಳು ಅಳಿವಿನ ಅಂಚಿಗೆ ತಲುಪುತ್ತಿದೆ. ಪರಿಸರ ಸಂರಕ್ಷಣೆ ಬರೀ ಸರ್ಕಾರಿ ಕಡತಗಳಿಗಷ್ಟೇ ಸೀಮಿತವಾಗದೆ ನಮ್ಮೆಲ್ಲರೂ ನಾಗರಿಕರ ಜವಾಬ್ದಾರಿಯಾಗಿ ಮುಂದೆ ತಗೊಂಡು ಹೋಗಬೇಕು. ಈ ದಿನ ಈ ಪ್ಯಾನೆಲ್ ಡಿಸ್ಕಷನ್ಗೆ ನನ್ನ ಜೊತೆಗೆ 3 ತಜ್ಞರು ಅಂತ ಹೇಳಬಹುದು, ಅಥವಾ ಪರಿಸರ ಕಾಳಜಿ ಇರುವವರು. ಅದು ಒಬ್ಬರು ಆಕ್ಟಿವಿಸ್ಟ್ ಅಂತ ಹೇಳ್ತಾರೆ, ಇನ್ನೊಬ್ಬರು ಸೆಲೆಬ್ರೇಷನಿಸ್ಟ್ ಅಂತಾರೆ, ಇನ್ನೊಬ್ಬರು ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಹೇಳ್ತಾರೆ. ಈ 3 ವ್ಯಕ್ತಿಗಳು ನನ್ನ ಜೊತೆ ಇದ್ದಾರೆ. ನಾನು ಅವ್ರವ್ರನ್ನ ಪ್ರಶ್ನೆ ಕೇಳಬೇಕಾದ್ರೆ ಅವರದ ಇನ್ನೂ ಒಂದು ಕಿರಿಚ್ ಪರಿಚಯ ಮಾಡಿಕೊಡ್ತೀನಿ. ಮೇಜರ್ ಜನರಲ್ಸ್ ಸುಧೀರ್ ಒಂಬತ್ಕೆರೆ ಅವ್ರದ್ದು ನಾನು ಸುಮಾರು 2000ದಿಂದ ಈಚೆಗೆ ಅವರ ಪರಿಚಯ ಆಯಿತು. ನಾನಾ ರೀತಿಯಲ್ಲಿ ಅವ್ರನ್ನ ಪೇಪರಲ್ಲಿ ಓದಿ ವಿಷಯ ತಿಳ್ಕೊಂಡಿರಬಹುದು, ಅಥವಾ ಅವ್ರನ್ನ ಭೇಟಿಯಾಗಿ ಅವರು ಮಾತನಾಡುವ ಪರಿಶೀಲನೆ ಅಥವಾ ವಿಷಯಗಳ ಬಗ್ಗೆ ಇದು ಮಾಡಿರ್ಬೋದು. ಸರ್, ಇವತ್ತಿನ ದಿನ ಮೊದಲ ಪ್ರಶ್ನೆ ನಿಮಗೋಸ್ಕರ. ನಿಮ್ಮನ್ನು ನೀವು ಪರಿಚಯಿಸಿಕೊಳ್ಳಬೇಕಾದ್ರೆ ನಾಗರಿಕ ಕಾಳಜಿ ಮೂಲಕ ನಿಮ್ಮನ್ನು ಹೇಗೆ ಪರಿಚಯಗೊಳಿಸ್ತೀರಾ? ಮತ್ತು ನೀವು ಮೈಸೂರಿನಲ್ಲೇ ಇಲ್ಲೇ ನೆಲೆ ಇರೋದ್ರಿಂದ ನೀವು ಯಾವ ನಿಲುವನ್ನು ಪ್ರತಿನಿಧಿಸುತ್ತೀರಾ? ದಯವಿಟ್ಟು ನಿಮಗೆ. ನಾನು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಬೇಕಾದ್ರೆ ನಾನೊಬ್ಬ ಸಂವಿಧಾನವಾದಿ, ಪರಿಸರವಾದಿ, ಪರಿಸರ ಪ್ರೇಮಿ ಭಾರತೀಯ ನಾಗರಿಕ. ಇಂತಹ ನಾಗರಿಕರಾದ ನನ್ನ ಪರಿಸರ ಬಗ್ಗೆ ನನ್ನ ನಿಲುವು ಹೀಗೆ ಇದೆ. ಪಬ್ಲಿಕ್ ಪ್ರಾಪರ್ಟಿ ಆದರೆ ಸಾರ್ವಜನಿಕ ಆಸ್ತಿ, ಇದು ಕಟ್ಟಡಗಳಿರಲಿ, ರಸ್ತೆಗಳು, ಫ್ಲೈಓವರ್ಗಳು ಮತ್ತು ಪಾರ್ಕ್ಸ್, ಮರಗಳು, ಕೆರೆಕಟ್ಟೆಗಳು, ಕಾಲುವೆಗಳು, ನದಿಗಳು, ಇವೆಲ್ಲ ಪಬ್ಲಿಕ್ ಪ್ರಾಪರ್ಟಿ ನಾಗರಿಕರ ಮಾಲೀಕತ್ವ ಅಡಿ ಬರುತ್ತೆ. ಸರ್ಕಾರದ ಅಡಿಯಲ್ಲ, ನಾಗರಿಕರ ಅಡಿ ಬರುತ್ತೆ. ನಾಗರಿಕರು ಈ ಆಸ್ತಿ ಮೇಲೆ ಜಾಗರೂಕತೆ ಇಡಬೇಕು. ಯಾಕೆ ಜಾಗರೂಕತೆ ಇಡಬೇಕು? ಕಾರಣ, ನಮ್ಮ ಸಂವಿಧಾನ ಆರ್ಟಿಕಲ್ 51AG ಇದು ಹೇಳುತ್ತದೆ, ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಅಭಿವೃದ್ಧಿಗೊಳಿಸುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯ.
ಹೀಗೆ ನಮ್ಮ ರಾಜಕಾರಣಿಗಳು, ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು ಅವರು ನಾಗರಿಕನೇ. ಹೀಗಾಗಿ ಆರ್ಟಿಕಲ್ 51AG ಅವ್ರದ್ದು ಕರ್ತವ್ಯ, ಮೂಲಭೂತ ಕರ್ತವ್ಯ. ಮತ್ತು ಇವರು ಅವ್ರ ಗವರ್ನಮೆಂಟು ಅಂದರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇವರು ಸಾರ್ವಜನಿಕ ಸೇವಕರು, ಇವರು ಗೌರ್ಮೆಂಟ್ ಸರ್ವೆಂಟ್ಸ್. ಹೀಗಾಗಿ ಅವರು ಎಲ್ಲರೂ ಸಂವಿಧಾನ ಆರ್ಟಿಕಲ್ 48A ಕೆಳಗೆ ಲಾಗೂ ಆಗುತ್ತೆ. 48A ಏನು ಹೇಳ್ತದಂದರೆ, ಸರ್ಕಾರವು ಸರ್ಕಾರವು ಪರಿಸರವನ್ನು ರಕ್ಷಿಸಲು ಮತ್ತು ದೊಡ್ಡ ಮಳೆ ರಕ್ಷಿಸಲು ಮತ್ತು ಸುಧಾರಿಸಲು ಇದು ಮಾಡಬೇಕು. ಹೀಗೆ ಇವರು ಎಲ್ಲ ಅವ್ರದ್ದು ಹೊಣೆಗಾರಿಕೆ ಕೂಡ ಇದೆ. ಒಂದು ಕಡೆ ಅವ್ರದ್ದು ಕರ್ತವ್ಯ, ಇನ್ನೊಂದು ಕಡೆ ಅವ್ರದ್ದು ಹೊಣೆಗಾರಿಕೆ. ಇವರೆಲ್ಲ ಇದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ನೋಡಿದರೆ ಅದು ಉದಾಹರಣೆಗೆ ನಮ್ಮ ಮೈಸೂರು ಮಣಿಪಾಲ್ ಆಸ್ಪತ್ರೆ ಫ್ಲೈಓವರು, ಕುಕ್ಕರಳ್ಳಿ ಕೆರೆ ಕೆಳ ಸೇತುವೆ, ರೈಲ್ವೆ ಕೆಳ ಸೇತುವೆ, ಈ ಥರದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸು, ಯೋಜನೆಗಳು ಯಾವಾಗಲೂ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಹೀಗಾಗಿ ನಮ್ಮ ನಾಗರಿಕರು ಮತ್ತು ಗವರ್ಮೆಂಟು ಹೇಳ್ಬೋದು, ಸರ್ಕಾರ, ಅವರು ಜೊತೆಗೆ ತಮ್ಮ ನಡುವೆ ಅವರು ಮೈಸೂರಿನ ಪರಿಸರವನ್ನು ಉಳಿಸಲು ಅವರ ನಡುವೆ ಒಳ್ಳೆಯ ಸಂಪರ್ಕ ಇರಬೇಕು, ಒಳ್ಳೆಯ ಸಂಬಂಧಗಳಿರಬೇಕು ಮತ್ತು ಮಾಹಿತಿ ಮುಕ್ತವಾಗಿ ಹಂಚಿಕೊಳ್ಳಬೇಕು. ಈ 3 ಅಂಶಗಳು ಒಟ್ಟಿಗೆ ಸೇರಿ ನಾಗರಿಕರು ಮತ್ತು ಸರ್ಕಾರ ಅವರು ತಮ್ಮ ಕರ್ತವ್ಯ ಮತ್ತು ತಮ್ಮ ಹೊಣೆಗಾರಿಕೆ ದಿಕ್ಕಿನಲ್ಲಿ ನಡಿಬೇಕು. ಹೀಗಾಗಿ ಮೈಸೂರಿನ ಹಸಿರು ಪರಿಸರ ಮತ್ತು ಮೈಸೂರಿನ ಸಮಾಜದ ಪರಿಸರ ಈ ಎರಡೂ ಬೆಳೆಸಬೇಕಾದರೆ ಇದು ಒಂದೇ ರಾಸ್ತೆ. ಇದು ನನ್ನ ಅಭಿಪ್ರಾಯ, ಇದು ನನ್ನ ನಿಲುವು. ತುಂಬ ಧನ್ಯವಾದಗಳು ಸರ್. ನಿಮ್ಮ ಮಾತಿನಲ್ಲಿ ಒಂದು ಮೈಸೂರಿನ ಮೇಲಿರುವ ಪ್ರೀತಿ, ಅದೇ ರೀತಿ ಕಾಳಜಿ ಎರಡೂ ಎದ್ದು ಕಾಣ್ತಾ ಇದೆ. ಹೌದು, ಕೆಲವು ಹಕ್ಕುಗಳನ್ನು ಕೇಳುವುದಷ್ಟೇ ಅಲ್ಲ, ಜವಾಬ್ದಾರಿಯನ್ನು ಹೊರುವುದೇ ನಿಜವಾದ ನಾಗರಿಕ ಪ್ರಜ್ಞೆ ಎಂಬುದನ್ನು ನೀವು ಸ್ಪಷ್ಟಪಡಿಸಿದ್ದೀರ. ನಿಮ್ಮ ಈ ನಿಲುವು ನಮ್ಮ ಇಡೀ ಚರ್ಚೆಗೆ ಒಂದು ಭದ್ರವಾದ ಅಡಿಪಾಯವನ್ನು ಹಾಕಿಕೊಟ್ಟಿದೆ. ನಗರದ ಅಭಿವೃದ್ಧಿ ನೀವು ಹೇಳಿದ ಹಾಗೆ ಒಂದು ಕೇವಲ ಕಾಂಕ್ರೀಟ್ ಕಟ್ಟಡಗಳಲ್ಲ, ಬದಲಿಗೆ ಇಲ್ಲಿಯ ಜೀವ ವೈವಿಧ್ಯತೆಯನ್ನು ಕಾಪಾಡುವುದು ಎಂಬ ನಿಲುವು ಇಂದಿನ ತುರ್ತು ಅಗತ್ಯವಾಗಿದೆ. ಪ್ರತಿಯೊಬ್ಬ ಮೈಸೂರಿಗನು ನಿಮ್ಮಂತೆಯೇ ಯೋಚಿಸಲು ಶುರು ಮಾಡಿದರೆ ನಮ್ಮ ಮೈಸೂರಿನ ಎಲ್ಲ ರೀತಿಯ ರಕ್ಷಣೆ ಕಷ್ಟದ ಕೆಲಸವೇನೂ ಅಲ್ಲ. ಈ ಜವಾಬ್ದಾರಿಯುತ ಚಿಂತನೆಗೆ ನಾವೆಲ್ಲರೂ ಮುಂದಾಗಬೇಕು. ಈಗ ಕಾರ್ಟ್ ರವಿಕುಮಾರ್, ಮೈಸೂರಿನವರಿಗೆ ಹಳಬ್ರಿಗೆ ಗೊತ್ತಿದ್ರೆ ರವಿಕುಮಾರ್ ಪರಿಚಯ ಕಾರ್ಟ್ ಅಂತಲೇ ಹೇಳಿ. ಅವರು NIE ಸಂಸ್ಥೆಯಲ್ಲಿ ಈ ಕಾರ್ಟ್ ಆರ್ಗನೈಸೇಷನ್ನ ಸ್ಥಾಪನೆ ಮಾಡಿ ತುಂಬ ಮುಂದೆ ತಗೊಂಡು ಬಂದರು.
ನಾನು ಆ ವಿಷಯಕ್ಕೆ ಹೋಗ್ತಿಲ್ಲ. ಈಗ ನಂದು ಮತ್ತು ರವಿ ಸರ್ದು ಪ್ರೊಫೆಷ್ನಲ್, ಅವ್ರನ್ನ ನಾವು ಚಿಕ್ಕಂದಿನಿಂದ ಬಂದ ಅವರ ವಿಷಯ ಕೇಳುಂಟು ಮತ್ತು ನೋಡುಂಟು. ಬಟ್ ಒಂದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ಪು ಒಂದು 5-6 ವರ್ಷಗಳಿಂದ ನಾವು ಮೈಸೂರು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಅವರು ಇಲ್ಲಿನ ಮೈಸೂರಿನ ಒಂದು ಬ್ಲೂ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಎಕಲಾಜಿಕಲ್ ಬ್ಲೂ ಗ್ರೀನ್, ಅಂದರೆ ಈ ಮಳೆ ನೀರು ಎಲ್ಲಿಗೆ ಹರಿದು ಹೋಗುತ್ತೆ, ಯಾವ ರೀತಿ ಹರಿದು ಹೋಗುತ್ತೆ, ಯಾವ ಕೆರೆಗೆ ಮತ್ತು ಇನ್ನೆಲ್ಲಿ ಅದರ ಪ್ರಯಾಣ ಅಂತ ನಾವು ಒಂದು ಟೆಕ್ನಿಕಲ್ ಸ್ಟಡಿ ಮಾಡಿದಾಗ ಸರ್ನ ಪರಿಚಯ ಆಯಿತು. ಅವರ ಜೊತೆ ನಿಂತು ಆ ಕೆಲಸ ಮಾಡಿದ್ದು ನಮಗೆ ಸಮಾಧಾನ ಇದೆ. ಅದೇ ರೀತಿ ಇನ್ನೂ ನಾವು ಮುಂದೆ ಪ್ರಯಾಣ ನಡೆಸಿದ್ದೇವೆ. ಸೊ ನನ್ನ ಮುಂದಿನ ಪ್ರಶ್ನೆ ರವಿಕುಮಾರ್ ಸರಿಗೆ, ಅವರು ಪರಿಸರವಾದಿ ಸಹ. ಮೈಸೂರಿನ ಕೆರೆಗಳು ಮತ್ತು UN ರವಿಕುಮಾರ್, ಇದು ಎರಡು ಹೆಸರು ಒಂದು ಸಮಾನಾರ್ಥಕ ಪದವಾಗಿ ಜನಗಳು ಮಾತಾಡ್ತಾರೆ. ಈ ಸಂರಕ್ಷಣೆಯ, ಕೆರೆಗಳ ಸಂರಕ್ಷಣೆಯೆಲ್ಲ ಪ್ರಯಾಣ ನಿಮ್ಮದು ಹೇಗೆ ಶುರುವಾಯಿತು ಮತ್ತು ನಿಮ್ಮನ್ನು ಮುನ್ನಡೆಸಿದ ಪ್ರಮುಖ ಅನುಭವಗಳು, ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಮುಂದೆ ಇಡಿ ಸರ್. ನಮಸ್ಕಾರ. ಒಂದು ಚಿಕ್ಕಂದಿನಿಂದ ಪರಿಸರದ ಬಗ್ಗೆ ಆಸಕ್ತಿ ಇತ್ತು. ನಾನು ನನ್ನ ಅಣ್ಣಂದಿರು ನಮ್ಮ ಪಾಕೆಟ್ ಮನಿಯನ್ನು ಕೂಡ ಹಾಕಿ ಪುಸ್ತಕ ತೊಗೋತಾ ಇದ್ವಿ. ಸ್ವಲ್ಪ ಸಮಯದಲ್ಲಿ ಪ್ರಪಂಚದಲ್ಲಿರೋ ಹೆಚ್ಚು ಪ್ರಾಣಿ ಪಕ್ಷಿಗಳ ಪರಿಚಯ ಆಯಿತು. ಆದರೆ ಎಲ್ಲ ಇಂಗ್ಲೀಷ್ ಪುಸ್ತಕಗಳು. ನಮ್ಮ ದೇಶ, ನಮ್ಮ ಸುತ್ತಮುತ್ತ ಇರೋದು ನಮಗೆ ಗೊತ್ತೇ ಇಲ್ಲ ಅನ್ನೋದು ಒಂದು ಸತಿ ನಮ್ಗೆ ಅನುಭವ ಆಯಿತು. ಆವಾಗಿಂದ ಇದನ್ನು ಪ್ರತ್ಯಕ್ಷವಾಗಿ ನಾವು ಕಲಿಬೇಕು ಅಂದ್ಬಿಟ್ಟು ಪಕ್ಷಿ ವೀಕ್ಷಣೆ ಶುರು ಮಾಡಿದ್ವಿ 80ರ ದಶಕದಲ್ಲಿ. ಪಕ್ಷಿ ವೀಕ್ಷಣೆ ಮಾಡೋದಕ್ಕೆ ಒಳ್ಳೆಯ ಸ್ಥಳ ಅಂದರೆ ನಮ್ಮ ಕೆರೆಗಳು. ಸೊ ನಮ್ಮ ಕೆರೆಗಳಿಗೆ ಹೋದರೆ ಅಲ್ಲಿಯ ಒಂದು ಬರೀ ಪಕ್ಷಿಗಳು ಮಾತ್ರ ಅಲ್ಲ, ಒಂದು ಜೀವರಾಶಿಯನ್ನೇ ನೋಡೋದಕ್ಕೆ ಸಿಗುತ್ತೆ. ಮತ್ತು ಈ ಜೀವರಾಶಿ ಕಾಲಮಾನದಲ್ಲಿ ಹೇಗೆ ಬದಲಾಗುತ್ತೆ, ಋತುಮಾನದಲ್ಲಿ ಹೇಗೆ ಏರ್ಪೇರಾಗುತ್ತೆ, ಇವುಗಳನ್ನೆಲ್ಲ ನೋಡ್ತಾ ಇದ್ದಾಗ ನಮ್ಮ ಜೀವಜಾಲ ಒಂದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ಏನಾದರೂ ಪರಿಸರದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂದರೆ ನಮಗೆ ಮೊದಲು ಹೇಳೋದು ಈ ಪ್ರಾಣಿ ಪಕ್ಷಿಗಳು. ಸೊ ನಮಗೆ ನಮ್ಮ ಪರಿಸರವನ್ನು ಓದಕ್ಕೆ ಕಲಿತ್ರೆ ನಮ್ಗೆ ಅದೊಂದು ಕತೆ ಹೇಳ್ತಾ ಇದೆ. ನಾವು ಜಾಗತಿಕವಾಗಿ ನೋಡಿದ್ರೆ ಎಲ್ಲ ಕಡೆ ಈ ಕೆರೆಗಳು ನಾಶ ಆಗ್ತಿದೆ, ಪಲ್ಯೂಟ್ ಆಗ್ತಾ ಇದೆ ಅಂತ ಕೇಳ್ತೀವಿ. ನಮ್ಮಲ್ಲೂ ಸಹ ಈ ಪ್ರಕ್ರಿಯೆ ಆಗಲೇ ಶುರುವಾಗ್ತಾಯಿತ್ತು. ಸೊ ಇದಕ್ಕೇನಾದರೂ ಮಾಡಬೇಕು ಅಂತ ನಮ್ಮಲ್ಲಿ ಸಾಕಷ್ಟು ಹವ್ಯಾಸಿ ಪಕ್ಷಿ ವೀಕ್ಷಕರು ಈ ರೀತಿ ಇದ್ದಾರೆ. ಸೊ ಇವ್ರ ಜೊತೆ ಸೇರಿ ನಾವು ಇದಕ್ಕೆ ಸಂರಕ್ಷಣೆ ಮಾಡಬೇಕು ಅಂತ ಒಂದು ತೊಡಗಿದ್ದು. ಆ ಸಮಯದಲ್ಲಿ ನಮಗೆ ಎದುರಾಗಿದ್ದೊಂದು ಮೈಸೂರಿನ ಪೂರ್ಣಯಾನಲ್ಲಿ ಏನಿದೆ, 1994ರಲ್ಲಿ ಅದ್ರ ಮೇಲೆ ಕಟ್ಟಡ ಕಟ್ಟೋಕ್ಕೆ ಶುರು ಮಾಡಿದರು. ಅದು ಯಾರು ನೋಡಿದ್ರೆ ಮೂಡಾದವರೇ ಮಾಡ್ತಾಯಿದ್ರು. ಸೊ ಆವಾಗ ನಾಗರಿಕರು ಸೇರಿ ಇದನ್ನು ತಡೆಗಟ್ಟಿ ನಾಲೆಯನ್ನು ಉಳಿಸ್ಬೇಕು ಅಂಥೇಳಿ ಆವತ್ತಿನಿಂದ ಶುರುವಾಗಿದ್ದ ಚಳುವಳಿ ಇವತ್ತಿಗೂ ನಡೀತಾ ಇದೆ. ಅದಾದ ನಂತರ ನೀವು ಲಿಂಗಾಂಬುದಿ ಕೆರೆ ಅಂತ ಕೇಳಿರ್ಬೋದು. ಮೈಸೂರಿನ ದಕ್ಷಿಣ ಭಾಗದಲ್ಲಿ ಸುಮಾರು 1995ರಲ್ಲಿ ಲಿಂಗಾಂಬುದಿ ಕೆರೆ ಹೇಗಿತ್ತು ಅಂದರೆ ಇನ್ನೂ ಕುವೆಂಪು ನಗರ ಬಂದಿರಲಿಲ್ಲ, ಸುತ್ತಮುತ್ತ ಹೊಲಗಳಿದ್ದಂಥ ಜಾಗ. ಪಕ್ಷಿ ವೀಕ್ಷಣೆಗೆ, ಪಕ್ಷಿ ವೈವಿಧ್ಯತೆ, ಜೀವ ವೈವಿಧ್ಯತೆಗೆ ತುಂಬ ಒಳ್ಳೆಯ ತಾಣ ಅದು. ನಮಗೆ ಇದು ಸಹ ನಗರೀಕರಣದಲ್ಲಿ ಬದಲಾಗುತ್ತೆ ಅನ್ನೋದು ಕಂಡು ಬರೋಕ್ಕೆ ಶುರುವಾಯಿತು. ಮೊದಲಾಗೋದು ಹೇಗೆ ಅಂದರೆ ಬಿಲ್ಡಿಂಗ್ ಡೆಬ್ರಿ ತರಕ್ಕೆ ಶುರು ಮಾಡ್ತಾರೆ, ಕೊಳಚೆ ಪ್ರದೇಶ ಮಾಡ್ತಾರೆ, ಆಮೇಲೆ ಅದನ್ನು ಅಭಿವೃದ್ಧಿ ಹೆಸರಲ್ಲಿ ಕ್ಲೇಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಾವು ಆಗಲೇ ಮುಂದೆ ನಿಂತು ಇದನ್ನು DC ಅವರ ಗಮನಕ್ಕೆ ತಂದು ವಿವರವಾಗಿ ಹೇಳಿ ಅದಕ್ಕೆ ಸಂರಕ್ಷಣೆ ಆಗೋ ಥರ ಮಾಡಿದ್ವಿ. ಅರಣ್ಯ ಇಲಾಖೆಗೆ ಹಸ್ತಾಂತರ ಆಯಿತು. ನಮಗೆ ಈ ಅನುಭವಗಳಿಂದ ಏನಾಯಿತು ಅಂದರೆ ವಿ ಶುಡ್ ಬಿ ಪ್ರೋಆ್ಯಕ್ಟಿವ್. ಕಾಲ ಮಿಂಚೋದಕ್ಕಿಂತ ಮುಂಚೆ ನಾವು ಪ್ರಯತ್ನ ಮಾಡಿದ್ರೆ ಖಂಡಿತ ರಕ್ಷಣೆ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಧೈರ್ಯ ಬಂತು. ಹಾಗೆ ಸ್ವಲ್ಪ ಮುಂದೆ ಹೋದರೆ 2000 ಇಸ್ವಿಲಿ ಮೈಸೂರಿನ ವರ್ತುಲ ರಸ್ತೆ ಅಥವಾ ರಿಂಗ್ ರೋಡ್ ಆಗೋದಿತ್ತು. ಅದು ಲಿಂಗಾಂಬುದಿ ಕೆರೆ ಮೇಲೇ ಹೋಗಬೇಕಿತ್ತು. ನಾವು ನಮ್ಮ ಅಧಿಕಾರಿಗಳಿಗೆಲ್ಲ ಹೇಳಿದ್ರೆ ಏನಿಲ್ಲ, ಇಟ್ ಇಸ್ ಟೂ ಲೇಟ್, ನೀವು ಈಗ ಯಾಕೆ ಕೇಳ್ತಾ ಇದ್ದೀರಾ, ಆಗಲೇ ದುಡ್ಡು ಸ್ಯಾಂಕ್ಷನ್ ಆಗಿ ಬಂದಿದೆ, ಕೆಲಸ ಶುರುವಾಗಬೇಕು ಅಂತ. ಆಗ ನಮ್ಮ ನೆರವಿಗೆ ಬಂದಿದ್ದು ಮೇಜರ್ ಜನರಲ್ 9 ಕೆರೆ. ಯಾಕೆಂದರೆ ಇವರೆಲ್ಲ ಕೈ ಬಿಟ್ಟಿದ್ದಾರೆ, ಇದಕ್ಕೆ ಫಂಡ್ ಮಾಡ್ತಾ ಇರೋದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು. ಅವ್ರನ್ನೇ ಹೋಗಿ ಸಂಪರ್ಕ ಮಾಡೋಣ ಅಂತ. ಅವರು ಸುಲಭವಾಗಿ ಸಿಗಲ್ಲ, ಆದರೆ ಅವರು ಪಟ್ಟಿಡ್ದವ್ರನ್ನ ಹಿಡಿದು ನಾವು ಅವ್ರಿಗೆ ಹೋಗಿ ಮನವರಿಕೆ ಮಾಡಿಕೊಟ್ವಿ. ಇದು ಪರಿಸರ ಸೂಕ್ಷ್ಮ ವಲಯ, ಇದನ್ನು ನೀವು ಮಾಮೂಲು ಥರ ರಸ್ತೆ ಮಾಡೋಕ್ಕಾಗಲ್ಲ, ಇದಕ್ಕೊಂದು ಸಾರ್ವಜನಿಕ ಆಲಿಕೆ ಆಗಬೇಕು ಅಂತ. ಸೊ ಅವ್ರು ಅದಕ್ಕೆ ಒಪ್ಪಿ ಒಂದು ಸಾರ್ವಜನಿಕ ಅಥವಾ ಎನ್ವಿರಾನ್ಮೆಂಟಲ್ ಹಿಯರಿಂಗ್ ಅಂತ ಏನಾಗುತ್ತೆ, ಪಬ್ಲಿಕ್ ಹಿಯರಿಂಗ್ ಆಯಿತು.
ಅದು ನಮ್ಮ ಫೇವರಲ್ಲಿ ಬಂದು ಇವತ್ತು ಮೈಸೂರಿನ ವರ್ತುಲ ರಸ್ತೆ ಬದಲಾಗಿರೋದು, ಸ್ಥಾನಪಲ್ಲಟ ಅದರಿಂದ. ಹಾಗಾಗಿ ಲಿಂಗಾಂಬುದಿ ಕೆರೆ ಉಳಿದಿದೆ. ಹಾಗೆ ಮುಂದುವರೆದ್ರೆ ನಮ್ಮ ಕಾರಂಜಿ ಕೆರೆ, ಇದಕ್ಕೆಲ್ಲ ಚರಂಡಿ ನೀರು ಬರೋದು ನೀವೇ ನೋಡಿದ್ದೀರಾ. 80ರ ದಶಕದಲ್ಲಿ 90ರ ದಶಕದಲ್ಲಿ ನಮ್ಮ ಎಲ್ಲ ಕೆರೆಗಳು ಚರಂಡಿ ನೀರಿಂದ ತುಂಬುವಂಥ ಒಂದು ವ್ಯವಸ್ಥೆ ಆಗಿತ್ತು. ಈ 2000ರಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಲೋನಲ್ಲಿ ಒಂದಾಗಿದ್ದೇನೆಂದರೆ ಈ ಚರಂಡಿ ನೀರನ್ನ ತಿರುಗಣೆ ಮಾಡುವಂಥ ಒಂದು ಮುಖ್ಯ ವ್ಯವಸ್ಥೆ ಆಯಿತು. ಹಾಗೆ ಒಳಹರಿವು ಬರುವಂಥ ರಾಜಕಾಲುವೆಗಳನ್ನ ತೆರವು, ಕಾರಂಜಿ ಕೆರೆಗೂ ಅಷ್ಟೇ, ಚಾಮುಂಡಿ ಬೆಟ್ಟದಿಂದ ಬರ್ತಾ ಇದ್ದಂಥ ಕಾಲುವೆಯಲ್ಲಿ ಒತ್ತುವರಿಯಾಗಿದ್ದನ್ನು ತೆರವುಗೊಳಿಸಿ ಶುದ್ಧ ನೀರು ಬರುವಂಥ ಒಂದು ವ್ಯವಸ್ಥೆ. ಈ ರೀತಿ ಒಂದೊಂದೇ ಕಾರ್ಯಚಟುವಟಿಕೆ ಮಾಡ್ಕೊಂಬಂದರೆ ಇದು ಒಂದು ಮುಗಿಯದ ಕೆಲಸ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಒಂದು ಕೆಲಸ ಮಾಡಿದ್ರೆ ಅದು ಅಲ್ಲಿಗೆ ಮುಕ್ತಾಯ ಆಗಲ್ಲ, ಅದಕ್ಕೆ ಇನ್ನೊಂದು ಸಮಸ್ಯೆ. ಈ ಕೆರೆಗಳು ಯಾವ ಥರ ಅಂದರೆ ನಾವು ದ್ರೌಪದಿ ಅಂತ ಕರಿತೀವಿ. ದ್ರೌಪದಿ ಅಂದರೆ ಅನೇಕ ಗಂಡಂದರು, ಜವಾಬ್ದಾರಿ ಯಾರು ತೊಗೊಳ್ಳಲ್ಲ. ಕೆರೆ ಯಾರ್ದು ಅಂದರೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮದು ಅಂತಾರೆ. ಸಮಸ್ಯೆ ಇದೆ ಅಂತಿದ್ರೆ ಇದು ನಮ್ಮದಲ್ಲ, ಇನ್ನೊಬ್ಬರ ಹತ್ರ ಹೋಗಿ ಅನ್ನೋದು ಇದು ಸಮಸ್ಯೆ. ಮತ್ತು ಕೆರೆಗೆ ಯಾರಾದರೂ ಉಸ್ತುವಾರಿ ಇದ್ದರೂ ಆ ಸಮಸ್ಯೆ ಅವ್ರಿಗೆ ಮಾತ್ರ ಸೀಮಿತ ಆಗಿರಲ್ಲ, ನಿಮ್ಮ ಜವಾಬ್ದಾರಿ. ನಾವು ಎಸೆದ ಕಸ ಏನಿದೆ ಆ ಕಸ ಬಂದು ನಮ್ಮ ಕೆರೆಗೆ ಸೇರುತ್ತೆ. ಸೊ ನಾವು ಕೆರೆ ಕಾಪಾಡಬೇಕು ಅಂದರೆ ನಾವು ಕೆರೆ ಕಟ್ಟೆಯಲ್ಲಿ ಮಾತ್ರ ಕಾಪಾಡೋದಲ್ಲ, ನಮ್ಮ ಈ ಬಿಸಾಕು ಸಂಸ್ಕೃತಿಯಲ್ಲಿ ಬದಲಾಗದೇ ಇದ್ದರೆ ನಾವು ಯಾವುದನ್ನು ಕಾಪಾಡೋಕ್ಕಾಗಲ್ಲ. ನಾವು ಎಸೆದಿದ್ದು ಇವತ್ತಲ್ಲ ನಾಳೆ ನಮ್ಮ ಕೆರೆ ಸೇರುತ್ತೆ, ಅಲ್ಲಿ ಹಾಗೆ ಕೂತಿರುತ್ತೆ ಹಾಗೆ. ಸೊ ಈ ರೀತಿ ನಮ್ಮ ಪ್ರಯಾಣ. ಮತ್ತು ಈ ಅನುಭವಗಳು ನಮಗೇನು ತೋರಿಸ್ತು ಅಂದರೆ ನಾವು ಕಾಲ ಮಿಂಚುವ ಮುಂಚೆ ನಾವು ಪ್ರಯತ್ನ ಮಾಡಿದ್ರೆ ಉಳಿಸ್ಕೊಳಕ್ಕಾಗುತ್ತೆ ಅಂತ. ನಮಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವ್ರು ಇನ್ನೊಂದು ಮಾಡಿದ್ರು, ನಮ್ಮನ್ನು ಬೆಂಗಳೂರು ಕರ್ಕೊಂಡೋಗಿ ನಾವು ಕೆರೆ ಅಭಿವೃದ್ಧಿ ಮಾಡ್ತೀವಿ, ಮೈಸೂರಲ್ಲಿ 5 ಕೆರೆ ನೋಡಿ ಅಂತ ತೋರಿಸು. ನಾವು ಅವ್ರ ಕೈ ಮುಗಿದ್ಬಿಟ್ಟು ನೀವು ಮೈಸೂರಿಗೆ ಬರಲೇಬೇಡಿ ಅಂತ ಹೇಳಿದ್ವಿ. ಯಾಕೆಂದರೆ ಅಲ್ಲಿ ಅವ್ರ ಕೆರೆಗಳನ್ನ ತೊಟ್ಟಿಗಳು ಮಾಡಿ ಇಟ್ಕೊಂಡಿದ್ದಾರೆ, ಎಲ್ಲ ಕಾಂಕ್ರೀಟ್ ಹಾಕಿ ತೊಟ್ಟಿಗಳು. ನಮ್ಗೆ ಬೇಡ, ಮೈಸೂರಲ್ಲಿ ಸಂರಕ್ಷಣೆ ಆದ್ಯತೆ ಅಂತ ಅವ್ರು ನಮ್ಮ ಮಾತು ಗೊಪ್ಪಿ ಮೈಸೂರಲ್ಲಿ ಸಂರಕ್ಷಣೆ ಆದ್ಯತೆ, ನಾವು ಬೆಂಗಳೂರು ಥರ ಮಾಡಲ್ಲ ಅಂಥೇಳಿ ಇವತ್ತು ನಮ್ಮ ಕೆರೆಗಳನ್ನ ಉಳಿಸ್ಕೊಳಕ್ಕಾಗಿದೆ. ನಮ್ಗೆ ಕೆರೆಗಳು ಬೇಕು. ಕೆರೆಗಳು ಯಾಕೆ ಬೇಕು ಅಂದರೆ ಇವತ್ತು ಹೆಚ್ಚು ಜನ ಹೇಳೋದು ನಮ್ಮ ಮನರಂಜನೆ ಅನ್ನೋದು ಮುಖ್ಯ ಬರುತ್ತೆ. ನಮ್ಮ ಮನರಂಜನೆ ಅಲ್ಲ, ನಾವು ಎನ್ವಿರಾನ್ಮೆಂಟಲ್ ಸರ್ವೀಸಸ್ ಅಂತೀವಿ. ಪ್ರಕೃತಿಯಿಂದ ನಮಗೇನು ಬರುತ್ತೆ, ಇದೊಂದು ತಾಯಿ ನಮಗೆ ಸೇವೆ ಮಾಡಿದಾಗೆ. ತಾಯಿ ಏನು ಮಾಡ್ತಾಳೆ ಅಂದರೆ ವಿ ಟೇಕ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್, ತಾಯಿ ಎಲ್ಲ ಮಾಡ್ತಾಳೆ ಅಂತ. ಕೆರೆಗಳು ಹಾಗೆ, ಕೆರೆಗಳಿರೋ ತನಕ ನಮ್ಗೆ ಆ ಸೇವೆ ಇರುತ್ತೆ. ನಾವು ಕೆರೆಗಳನ್ನ ಮರಿಬಾರ್ದು. ಮೈಸೂರಲ್ಲಿ ಆಗಿದ್ದೊಂದು ಬದಲಾವಣೆ ಅಂದರೆ ಹಿಂದೆ ನೀರಿಗೆ ತೊಂದರೆ ಇದ್ದಾಗ ದೂರದಲ್ಲಿ ಕಾವೇರಿನ ಕಾವೇರಮ್ಮ ಅಂತ ಪೂಜೆ ಮಾಡ್ತಾಯಿದ್ರು ನಮ್ಮಲ್ಲಿ. ಆದರೆ ಕಾಲಕ್ರಮೇಣದಲ್ಲಿ ನಲ್ಲಿಲಿ ನೀರು ಬರೋಕ್ಕೆ ಶುರುವಾದ ಮೇಲೆ ಕಾವೇರಮ್ಮ ಹೋಗ್ಬಿಟ್ಟು ಕಾವೇರಿ ಆದಳು, ನಮ್ಮ ಕೆಲಸದ ಹುಡುಗಿ ಥರ. ನೀರನ್ನು ಜೋಪಾನ ಮಾಡುವಂಥ ಸಂಸ್ಕೃತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಬಳಕೆ ಮಾಡಿದ ನೀರು ನಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡೋಗಿ ನಮ್ಮ ಕೆರೆ ಕಟ್ಟೆ, ನಮ್ಮ ನದಿಗಳನ್ನೇ ಸೇರುವಂಥ ಪ್ರಕ್ರಿಯೆ ಆಗ್ತಾಯಿದೆ. ಸೊ ಈ ಎಲ್ಲ ಅನುಭವಗಳು ನಮ್ಗೆ ಏನು ಅನ್ನಿಸ್ತು ಅಂದರೆ, ನಾವು ಹುಟ್ಟಿದ ಊರಾದ ಮೈಸೂರನ್ನ ಕಾಪಾಡಬೇಕು ಅಂದರೆ ಈ ಸೂಕ್ಷ್ಮ ಪರಿಸರವನ್ನು ಕಾಪಾಡಬೇಕು. ಅದನ್ನು ಕಾಪಾಡಬೇಕು ಅಂದರೆ ನಾವು ಪ್ರಜ್ಞಾವಂತರಾಗಬೇಕು. ನಮ್ಮ ಮಕ್ಕಳು, ನಾವೀಗ ಪಾಠ ಕಲಿತೀವಿ 2 ಥರ ಶಿಕ್ಷಣ. ನಾವು ಶಾಲೆಯಲ್ಲಿ ಕಲಿಯೋದು ಜೀವನ ಶಿಕ್ಷಣ, ನಮ್ಗೆ ಹೊಟ್ಟೆಪಾಡ್ಗೊಂದು ದಾರಿ ಕಳಿಸುತ್ತೆ ಅಲ್ಲ, ಅದು ವೃತ್ತಿ ಶಿಕ್ಷಣ. ಜೀವನ ಶಿಕ್ಷಣ ಅಂತಿದೆ, ನಾವು ಜೀವನದಲ್ಲಿ ಹೇಗೆ ಬಾಳಬೇಕು, ನಮ್ಮ ಪರಿಸರ ಹೇಗೆ ಕಾಪಾಡಬೇಕು ಅಂತ. ಅದನ್ನು ನಾವು ಕಲಿಯೋದು ನಮ್ಮ ನಿಜ ಜೀವನದಲ್ಲಿ, ನಮ್ಮ ಪರಿಸರದ ಒಡನಾಟದಲ್ಲಿ. ಸೊ ಸಾಕಷ್ಟು ಈ ಥರ ಪ್ರಯತ್ನ ಆಗಿ ಮೈಸೂರಲ್ಲಿ ಸುಮಾರು ಜನ ಪ್ರಜ್ಞಾವಂತ ಯುವಕ ಯುವತಿಯರು ಇವತ್ತು ಪರಿಸರ ಕಾಪಾಡೋದಕ್ಕೆ ಸನ್ನದ್ಧರಾಗಿ ಇದ್ದಾರೆ. ಸರ್, ನಿಮ್ಮ ಮಾತುಗಳು ತುಂಬ ಪ್ರಭಾವಶಾಲಿಯಾಗಿದೆ. ಮೈಸೂರಿನ ಕೆರೆಗಳ ಇತಿಹಾಸ ಮತ್ತು ನಿಮ್ಮ ಪಯಣ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅನ್ನೋದನ್ನು ನೀವೇ ಚಿಕ್ಕದಾಗಿ ಚೊಕ್ಕದಾಗಿ, ಅದು ಉದಾಹರಣೆಗಳ ಸಮೇತವಾಗಿ ಜನಗಳಿಗೆ ತಿಳಿಯುವಂತೆ ಹೇಳಿದ್ದೀರಾ. ಎಷ್ಟೊಂದು ವಿಷಯಗಳಿಗೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ. ಅದೇ ರೀತಿ ನಿಮ್ಮ ಮಾತುಗಳಿಂದ ಇನ್ನೊಂದು ಸ್ಪಷ್ಟವಾಗುತ್ತೆ, ಕೆರೆಗಳ ರಕ್ಷಣೆ ಎಂಬುದು ಒಂದು ದಿನದ ಸ್ವಚ್ಛತಾ ಕಾರ್ಯಕ್ರಮವಲ್ಲ, ಅದೊಂದು ನಿರಂತರವಾದ ಬದ್ಧತೆ. ಪರಿಸರ ತಂತ್ರಜ್ಞಾನ ಮತ್ತು ಸಮುದಾಯದ ಸಹಭಾಗಿತ್ವವನ್ನು ಜೋಡಿಸಿ ಮಾಡಿದ ಕೆಲಸಗಳು ಇವತ್ತು ನಮ್ಮ ಮುಂದಿರುವ ದಾರಿದೀಪಗಳು. ನಿಮ್ಮ ಈ ಪಯಣದ ಹಾದಿ ನಮಗೆ ಒಂದು ಪರಿಸರ ರಕ್ಷಣೆಯ ನಿಜವಾದ ಅರ್ಥವನ್ನು ಕಲ್ಪಿಸಿಕೊಂಡಿದೆ. ಅದಕ್ಕೆ ಧನ್ಯವಾದಗಳು. ಕೆರೆಗಳು ಪರಿಸರದ ಒಂದು ಅಂಗ.
ಆ ಕೆರೆಗಳಲ್ಲೇ ಇನ್ನೊಂದು ಪರಿಸರವೇ ಇದೆ. ಅದೇ ರೀತಿ ಪರಿಸರದ ಬಗ್ಗೆ ಕಾಳಜಿಯುಳ್ಳ ಮತ್ತೊಬ್ಬರು ನಮ್ಮ ಜೊತೆಗೆ ಇದ್ದಾರೆ, ಪರಶುರಾಮೇಗೌಡರು. ಈಗ ಅವರು ಪರಿಸರಕ್ಕಾಗಿ ನಾವು ಪರಿಸರ ಬಳಗ ಈ ರೀತಿ ನಾನಾ ರೀತಿಯಲ್ಲಿ ಮೈಸೂರಿನ ಜನರಿಗೆ ಒಂದು ಪರಿಚಯ ಆಗಿದ್ದಾರೆ. ನನ್ನ ಪರಿಚಯ ಅವರಿಗೆ ಆಲ್ಮೋಸ್ಟ್ 10 ವರ್ಷದ ಹಿಂದೆ. ಬಟ್ ಇದೇ ರೀತಿ ಒಂದು ಸತಿ ಭೇಟಿಯಾಗ್ತೀವಿ, ಕಾರಣ ಅಂತ ಅವರು ಇನ್ನೊಂದು ಸಂಘಟನೆ ಮಾಡಬೇಕು ಅಂತ 10 ವರ್ಷದಲ್ಲೇ ಇದು ಮಾಡಿದರು. ಅದು ನಾನಾ ರೀತಿಯಿಂದ ಬೇರೆ ರೀತಿಯನ್ನು ತಗೊಂಡು ಈಗ ಇನ್ನೂ ಕಾರ್ಯಶೀಲರಾಗಿದ್ದಾರೆ. ಸರ್, ನಿಮ್ಮ ಪರಿಚಯ ನಿಮ್ಮದೇ ಮಾತಿನಲ್ಲಿ. ನಮಸ್ಕಾರ. ನನ್ನ ಪರಿಚಯ ಅಂತ ಅಂದರೆ, ನಾನು 82ರಿಂದ 1.5 ವರ್ಷಗಳ ಕಾಲ ವಿಕ್ರಾಂತ್ ಟೈರ್ಸಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದೆ. ಒಂದು 4.5 ವರ್ಷಗಳ ಕಾಲ ಪಾಲಿಟೆಕ್ನಿಕಲ್ಲಿ ಲೆಕ್ಚರರ್ ಆಗಿದ್ದೆ. ಆಮೇಲೆ 90ರಿಂದ 2011 ತನಕ RTOದಲ್ಲಿದ್ದೆ. 11ರಲ್ಲಿ ನಾನು ಸ್ವಯಂ ನಿವೃತ್ತಿ ಪಡೆದೆ. ಕಾರಣ ಇಷ್ಟೇ, ನನಗಾಗ 50 ವರ್ಷ. ನನಗೆ ರೈತ ಸಂಘದ ಹಿನ್ನೆಲೆ ಇತ್ತು. ನಾನು ನಂಜುಂಡಸ್ವಾಮಿ, ಸುಂದರೇಶು, ಪುಟ್ಟಣ್ಣಯ್ಯ ಇಂಥ ಮಹನೀಯರ ಜೊತೆ ಬೆಳೆದವನು. ಅವರೆಲ್ಲರೂ ತಮ್ಮ ಬದುಕನ್ನು ಸಮಾಜಕ್ಕೆ, ರೈತ ಚಳುವಳಿಗೆ ಮುಡುಪಾಗಿಟ್ಟಿದ್ದನ್ನು ಹತ್ತಿರದಿಂದ ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ನಾನು ಕೂಡ ಅವರಿಂದ ಪ್ರೇರಣೆ ಪಡೆದಿದ್ದೆ. ನಾನು RTO ಇಲಾಖೆ ಸೇರಬೇಕಾದ್ರೇ ಒಂದು 15 ವರ್ಷ, ಅಂದರೆ ಲೆಕ್ಚರರಿಂದ RTO ಇಲಾಖೆಗೆ ಹೋಗ್ಬೇಕಾದ್ರೆ ಒಂದು 15 ವರ್ಷ ಮಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. 20 ವರ್ಷ ಮಾಡಿ 2011ರಲ್ಲಿ ನಾನು ಸ್ವಯಂ ನಿವೃತ್ತಿ ಪಡೆದು ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದೆ. ಆವಾಗ ಪುಟ್ಟಣ್ಣಯ್ಯ ಬದುಕಿದ್ರು. ಅವ್ರ ಜೊತೆ ಸೇರ್ಕೊಂಡು ರೈತ ಸಂಘ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆಗಳು ಮಾಡ್ತಾಯಿದ್ದೆ. ಮಾಡ್ತಾ ಇದ್ದಂಗೆ ಈ ಪರಿಸರದ ಸಮಸ್ಯೆಗಳು ಭಾಳ ಗಂಭೀರವಾಗಿದೆ ಅನ್ಸಕ್ಕೆ ಗೊತ್ತಾಗಕ್ಕೆ ಶುರುವಾಗೋಯ್ತು ನನಗೆ. ಭಾಳ ಜನ ತಜ್ಞರು ಮತ್ತು ಪರಿಸರ ವಿಜ್ಞಾನಿಗಳು ಪರಿಸರ ಉಳಿದಲ್ಲೇ ಇದ್ದರೆ ನಾವು ಉಳಿಯೋದೇ ಇಲ್ಲ, ನೀವು ಚಿನ್ನ ಮಾಡೋದು, ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದು, ಅಥವಾ ಅವ್ರಿಗೋಸ್ಕರ ಏನೇನೋ ದುಡ್ಡು ಮಾಡಿ ಕೂಡಿ ಇಡೋದು ಒಂದು ದಿವಸ ಉಪಯೋಗಕ್ಕೆ ಬರೋಲ್ಲ. ಯಾಕೆಂತಂದರೆ ನಾವು ಸೇವಿಸೋ ಗಾಳಿ, ಕುಡಿಯೋ ನೀರು, ತಿನ್ನೋ ಆಹಾರ ಎಲ್ಲ ವಿಷ ಆಗ್ತಾಯಿದೆ. ಪರಿಸರದ ಸಮಸ್ಯೆ ಇಷ್ಟು ಭೀಕರ ಆಗ್ತಾಯಿದೆ. ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಗುಣ ಬದಲಾವಣೆಗಳಿಂದ ಜಗತ್ತಿನಾದ್ಯಂತ ಪ್ರಾಕೃತಿಕ ವಿಕೋಪಗಳು ಎಲ್ಲ ಕಡೆ ಪದೇ ಪದೇ ಜರುಗ್ತಾ ಇದ್ದಾವೆ. ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲ, ಮತ್ತು ಹಿಮಗಡ್ಡೆ ಕರಗೋದು, ಭೂಕಂಪ, ಭೂಕುಸಿತ, ಚಂಡಮಾರುತ ಇತ್ಯಾದಿ ಪ್ರಾಕೃತಿಕ ವಿಕೋಪಗಳು ವ್ಯಾಪಕವಾಗಿ ಜಗತ್ತಿನಾದ್ಯಂತ ಪದೇ ಪದೇ ಬರ್ತಾ ಇದ್ದಾವೆ. ಇದು ನಮ್ಮ ಮಾನವ ಚಟುವಟಿಕೆಗಳಿಂದ, ಮನುಷ್ಯನ ದುರಾಸೆಯಿಂದ ಪ್ರಕೃತಿನ ದಬ್ಬಾಳಿಕೆ ಮಾಡಿ, ಪ್ರಕೃತಿನ ಶೋಷಣೆ ಮಾಡಿ ಮಾಡ್ತಾ ಇರೋದ್ರಿಂದ ಆಗ್ತಾ ಇದೆ. ಇದನ್ನು ನಾವು ರಕ್ಷಣೆ ಮಾಡದಲ್ಲೇ ಇದ್ದರೆ, ಇದನ್ನು ಸಂರಕ್ಷಣೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡದೇ ಇದ್ದರೆ ಮುಂದೆ ದೊಡ್ಡ ಅನಾಹುತಗಳ ಕಾದಿದೆ ಅಂತ ಹೇಳಿ ಆ ತಜ್ಞರು ಮತ್ತು ವಿಜ್ಞಾನಿಗಳು ಹೇಳ್ತಾ ಇರೋದು ನಾನು ಗಂಭೀರವಾಗಿ ಪರಿಗಣಿಸಿ ಪರಿಸರ ಚಳುವಳಿನೇ ಭಾಳ ಮುಖ್ಯ ಅಂತ ಅಂದ್ಕೊಂಡು ಪರಿಸರ ಬಳಗನ ಸ್ಥಾಪನೆ ಮಾಡಿದ್ವಿ. ಆನಂತರ ಪರಿಸರ ಸಂಘಟನೆ ಶುರು ಮಾಡಿದ್ವಿ. ನೋಡಿ, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಗುಣ ಬದಲಾವಣೆಗಳಿಂದ ಜಗತ್ತಿನಾದ್ಯಂತ ಈ ಥರ ಪ್ರಾಕೃತಿಕ ವಿಕೋಪಗಳು ಆಗ್ತಾ ಇರೋದು ಒಂದು ಕಡೆ ಆದರೆ, ನಮ್ಮ ರಾಜ್ಯದ ಪರಿಸರದ ಸಮಸ್ಯೆಗಳನ್ನೇ ನೋಡಿ. ನಮ್ಮ ರಾಜ್ಯದ ಯಾವುದೇ ನದಿಯ ನೀರು ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ. ಕೆಲವು ನದಿಗಳ ನೀರು ಸ್ನಾನ ಮಾಡೋಕ್ಕೂ ಯೋಗ್ಯ ಇಲ್ಲ. ಇದು ನಾವು ಸಾಮಾನ್ಯ ಜನರು ಹೇಳ್ತಾ ಇರೋದಲ್ಲ, ವೈಜ್ಞಾನಿಕ ವರದಿಗಳು ಅಧ್ಯಯನ ಮಾಡಿ ಲ್ಯಾಬಲ್ಲಿ ಸೈಂಟಿಸ್ಟು ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿ ವರದಿಗಳು ಕೊಟ್ಟಿದ್ದಾರೆ. ಇನ್ನು ಮರಗಳು ಕಡಿತಾ ಇರೋದು ನಿಮ್ಗೆ ಗೊತ್ತೇ ಇದೆ. ಅಭಿವೃದ್ಧಿ ಹೆಸರಲ್ಲಿ ಮರಗಳು ಎಷ್ಟು ಅರಣ್ಯ ನಾಶ ಆಗಿದೆ. ನಗರ ಮತ್ತು ಪಟ್ಟಣಗಳಲ್ಲಿ ಪ್ರತಿನಿತ್ಯ ಮರಗಳನ್ನ ಕಡಿತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ನಮ್ಮ ರೈತರು ಒಂದು ನಿಮಿಷ ಗಲಾಟೆ ಮಾಡಬಾರ್ದು. ರೈತರು ತಮ್ಮ ಕೃಷಿಯಲ್ಲಿ ರಾಸಾಯನಿಕ ಬಳಕೆನ ವಿಪರೀತ ಬಳಸ್ತಾ ಇದ್ದಾರೆ. ರಾಸಾಯನಿಕ ಗೊಬ್ಬರನ, ಕ್ರಿಮಿನಾಶಕ ಬಳಸ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಮಣ್ಣು ವಿಷ ಆಗಿದೆ, ಮಳೆ ಬಿದ್ದ ನೀರು ಭೂಮಿಯಲ್ಲಿ ಹಿಂಗಲ್ಲ, ಆಮೇಲೆ ಆಹಾರನೂ ವಿಷ ಆಗ್ತಾಯಿದೆ. ವಿಪರೀತ ಕೊಳವೆ ಬಾವಿಗಳನ್ನ ಕೊರೆದಿರೋದ್ರಿಂದ ಅಂತರ್ಜಲ ಕುಸಿದೋಗ್ಬಿಟ್ಟಿದೆ. ಪ್ಲಾಸ್ಟಿಕ್ ಸಮಸ್ಯೆ ಇದೆ, ಕಸದ ಸಮಸ್ಯೆ ಇದೆ.
ಇವನ್ನೆಲ್ಲ ನೀವು ದಿನನಿತ್ಯ ನೋಡ್ತಾ ಇದ್ದೀರಿ. ಈ ಸಮಸ್ಯೆಗಳಿಗೆ ನಾವೇ ಪ್ರಯತ್ನ ಮಾಡಬೇಕು. ಈ ಸಮಸ್ಯೆಗಳನ್ನ ರಾಜಕಾರಣಿಗಳು, ಅಧಿಕಾರಿಗಳು ಖಂಡಿತ ಬಗೆಹರಿಸಲ್ಲ. ನಮ್ಮ ಬದುಕು ಚೆನ್ನಾಗಿರಬೇಕಾದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ವಾಸ ಯೋಗ್ಯ ಭೂಮಿನ ಬಿಟ್ಕೊಡ್ಬೇಕಾದ್ರೆ ನಾವು, ನೀವು, ನಾಗರಿಕರು ಎಲ್ಲರೂ ಸೇರ್ಕೊಂಡೇ ಇದನ್ನು ಪರಿಸರನ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವುಗಳು ಸೇರ್ಕೊಂಡು ಭಾಳ ಗಂಭೀರವಾಗಿ ಪರಿಸರ ಜಾಗೃತಿನ ಮೂಡಿಸ್ತಾ ಇದ್ದೀವಿ. ಪರಿಸರ ಸಂರಕ್ಷಣೆಗಾಗಿ ನಮ್ಮ ಕೈಲಾದಷ್ಟನ್ನು ಕೆಲಸ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಹನಿ ಹನಿಗೂಡಿದರೆ ಹಳ್ಳ. ನಾವೆಲ್ಲರೂ ಒಂದು ಚಿಕ್ಕ ಕೆಲಸ, ಕಸ ಎಸೆಯೋದು ಅಥವಾ ಪ್ಲಾಸ್ಟಿಕ್ ಬಳಸೋದು, ಈ ರೀತಿ ಒಂದು ನಮ್ಮ ಜೀವನದಲ್ಲೇ ಅಳವಡಿಸ್ಕೊಂಡ್ರೆ ಈ ಜಾಗತಿಕ ಮಟ್ಟದಲ್ಲಿ ಸರ್ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೋ ಅಥವಾ ಮೈಸೂರಿನಲ್ಲಿ ಏನಿದೆ ಅಂತ ಹೇಳಿದ್ರು ಅದನ್ನೆಲ್ಲನೂ ದೂರ ಮಾಡಲಿಕ್ಕೆ ನಮ್ಮೆಲ್ಲರಿಂದನೂ ಕೂಡಿಯೇ ಸಾಧ್ಯ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಸರ್. ನಾವು ಈ ಪೂರ್ಣಯ್ಯ ನಾಲೆ ಅಥವಾ ಈ ಎಕಲಾಜಿಕಲ್ ಬ್ಲೂ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಏನಂತ ಹೇಳ್ತೀವಿ ಮೈಸೂರಿನಲ್ಲಿ, ಅದು ನಾವು ಅಧ್ಯಯನ ಮಾಡಿದಾಗ ಸ್ಟೇಕ್ ಹೋಲ್ಡರ್ಸ್ ಮೀಟ್ ಮಾಡಿದ್ವಿ. ಅಂದರೆ ನಿಮ್ಮಂತಹ ಕಾಳಜಿಯುಳ್ಳ ನಾಗರಿಕರು, ಅದೇ ರೀತಿ ಆಡಳಿತ ಕೈಯಲ್ಲಿ ಇರೋರು ಎಲ್ಲರೂ ಬಂದು ವಿಷಯಗಳನ್ನ ತಿಳ್ಕೊಂಡು ಹೋದರು. ಕೆಲವೊಂದು ಮುಂದಕ್ಕೆ ತಗೊಂಡು ಹೋದ್ವಿ, ಬಟ್ ಬಹುತೇಕ ಮುಂದಕ್ಕೆ ಹೋಗಲಿಲ್ಲ. ರವಿ ಸರ್, ನಿಮಗೆ ಮೈಸೂರಿನ ನಗರ ಯೋಜನೆ ಮತ್ತು ಪರಂಪರೆಯಷ್ಟೇ ಇಲ್ಲಿನ ಕೆರೆಗಳು, ಹಸಿರು ವಲಯಗಳು ಮತ್ತು ಬ್ಲೂ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವೇನು ಹೇಳ್ತೀವಿ, ಇದು ಮೈಸೂರಿಗೆ ಒಂದು ವಿಶಿಷ್ಟವಾಗಿದೆ. ಈ ಮನವರಿಕೆನ ನಾಗರಿಕರಿಗೆ ಅಥವಾ ಅಧಿಕಾರಿಗಳಿಗೆ ಹೇಗೆ ಮನವರಿಕೆ ಮಾಡಿಕೊಳ್ಬಹುದು, ಸಾಧ್ಯನಾ? ಮತ್ತು ನೀವು ಇಷ್ಟು ವರ್ಷ 30ರಿಂದ 40 ವರ್ಷ ಇದೇ ರೀತಿಯಲ್ಲಿ ಸಾಗು ಬಂದಿದ್ದೀರ. ಸೊ ನಿಮ್ಮ ಅನಿಸಿಕೆ. ಈ ಜನರಿಗೆ ತೊಗೊಂಡು ಹೋಗ್ಬೇಕು ಅಂದರೆ ಇದು ಒಂದು ಪಬ್ಲಿಕ್ ಇದ್ದಾರೆ, ಇನ್ನೊಂದು ದೇರ್ ಇಸ್ ಎ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ಎಲ್ಲ ಕಡೆ. ಇವರೇನೆಂದರೆ, ನಾನು ನಿಮ್ಮ ಜೀವನ ಶಿಕ್ಷಣ ಅಂತ ಹೇಳ್ತಾ ಇದ್ದೆ, ಹಾಗೆ ಸಿಟಿಸನ್ ಸೈಂಟಿಸ್ಟ್ ಅಂತೀವಿ, ಜನವಿಜ್ಞಾನ. ಇವ್ರಿಗೆ ಪಕ್ಷಿ ಪ್ರಾಣಿಗಳಾಗಲಿ, ಗಿಡಗಳ ಬಗ್ಗೆ, ಕ್ರಿಮಿಕೀಟಗಳ ಬಗ್ಗೆ ಒಳ್ಳೆ ಪರಿಚಯ ಇದೆ. ಇವರು ವಿಜ್ಞಾನಿಗಳು, ಆದರೆ ಇವರು ಯಾವುದೂ ಪೇಪರ್ ಪಬ್ಲಿಷ್ ಮಾಡಲ್ಲ. ಇವರು ಭಾಳ ಪ್ರೀತಿಯಿಂದ ಕಲಿತು ತಮ್ಮ ಜ್ಞಾನವನ್ನು ಬೇರೆ ಜೊತೆ ಹಂಚಿಕೊಂಡು ಬಂದಿದ್ದಾರೆ. ಹಾಗಾಗಿ ಮೈಸೂರಲ್ಲಿ ಈ ಸೂಕ್ಷ್ಮತೆ ಉಳ್ಳ ತುಂಬ ಜನ ಇದ್ದಾರೆ. ನಾವು ಕೆರೆ ಕಾಪಾಡಿದ್ದು ನಾನೊಬ್ಬ ಅಲ್ಲ, ನಾನೊಬ್ಬ ಕಾರಣಕರ್ತ ಅಷ್ಟೇ. ಅದನ್ನು ಕಾಪಾಡೋದಕ್ಕೆ ಯಾವಾಗ ಸಮಸ್ಯೆ ಇದ್ರೂ ಅಷ್ಟೇ ಈ ಯುವಕ ಯುವತಿಯರು ಪ್ರಜ್ಞಾವಂತರೇನಿದ್ದಾರೆ ಅವರು ಬಂದು ಬೇಕಾದಷ್ಟು ನಮ್ಗೆ ಬೇಕಾದಂಥ ಮಾಹಿತಿ. ಮೈಸೂರಲ್ಲಿ 40 ವರ್ಷದ ದಾಖಲಾತಿ ಇದೆ, ಯಾವ ಹಕ್ಕಿ ಬರ್ತಾಯಿತ್ತು, ಯಾವುದು ಹೆಚ್ಚಾಗಿದೆ ಕಮ್ಮಿಯಾಗಿದೆ ಅಂತ. ಸೊ ವೈಜ್ಞಾನಿಕ ನೆಲೆಗಟ್ಟಲ್ಲಿ ಆಗ್ತಾ ಇರೋ ಬದಲಾವಣೆಗಳನ್ನ ನಾವು ಮಂಡಿಸಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಮತ್ತು ಮೈಸೂರಲ್ಲಿ ಜಿಲ್ಲಾಧಿಕಾರಿಗಳು ಬಂದವರು, ಯಾಕೆಂದರೆ ನಾವು ಯಾರಿಗೆ ಹೋದ್ರೂ ಬೆಟ್ಟು ಇನ್ನೊಬ್ರಿಗೆ ತೋರಿಸ್ತಾರೆ ಮೇಲಧಿಕಾರಿಗಳಿಗೆ, ಕೊನೆಗೆ ಬಂದ ಜಿಲ್ಲಾಧಿಕಾರಿಗಳಲ್ಲಿ ನಿಲ್ಲುತ್ತೆ. ನಾವು ಜಿಲ್ಲಾಧಿಕಾರಿಗಳಿಗೆ ವೈಜ್ಞಾನಿಕವಾಗಿ ಮನವರಿಕೆ ಮಾಡಿಕೊಟ್ರೆ ಅವರು ಚೆನ್ನಾಗಿ ಸ್ಪಂದಿಸ್ತಾರೆ. ಇವತ್ತು ಸಹ ನಮ್ಮ ಕೆರೆಗಳನ್ನ ನಾವು ಸಂರಕ್ಷಣೆ ಮಾಡೋದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳ ಕೆಲವು ಕೆಲಸಗಳಿಂದ. ಜೊತೆಗೆ ನಾನು ಹೇಳ್ದಂಗೆ ಈ ಜನವಿಜ್ಞಾನ ವೇದಿಕೆ ಏನಿದೆ ಈ ಜನರ ಸಾಮ್ಯದಲ್ಲಿ, ಅದು ಮೈಸೂರನ್ನು ರಕ್ಷಣೆ ಮಾಡ್ಕೊಂಡು ಬಂದಿದೆ. ಇನ್ನು ನಾವು ರಾಜಕಾರಣಿಗಳಿಗೆ ಅಂತ ಬಂದಾಗ, ಇದು ನಮ್ಮ ರಾಜಕಾರಣಿಗಳು ಅಂತಲ್ಲ, ಜನರಲ್ಲಾಗಿ ಈ ವಿಷಯದಲ್ಲಿ ಒಂದು ಅಸಡ್ಡೆ ಇದೆ. ಇದು ಯಾಕೆಂದರೆ ನಮಗೆ ನೀರಿನ ಮತ್ತು ಅಂತೀವಿ, ನಾವೇನೋ ಹೆಂಡ ಕುಡಿದ್ರೆ ಮತ್ತು ಅಂತೀವಿ, ಅಷ್ಟು ಮಾತ್ರ ಅಲ್ಲ, ನೀರು ಕುಡಿದ್ರೂ ಒಂದು ಮತ್ತು ಬರ್ತದೆ. ಏನಂದರೆ ಇವತ್ತು ನೀವು ಧಾರಾಳವಾಗಿ ನೀರು ಕುಡಿತಾ ನಲ್ಲಿ ನೀರು ಬರ್ತಾಯಿದ್ರೆ ನಾಳೆ ಸಮಸ್ಯೆ ಅಂದರೆ ಯಾರೂ ನಂಬಲ್ಲ. ನಾವು ಇವತ್ತು ಆ ಪರಿಸ್ಥಿತಿಯಲ್ಲಿ ಇದ್ದೀವಿ. ಮಳೆ ಬಂದೇ ಬರುತ್ತೆ, ಟ್ಯಾಂಕರ್ ಬರುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೀವಿ. ಸೊ ಇದು ಬದಲಾಗಬೇಕು ಅಂದರೆ ನಾವು ನಮ್ಮ ಸುರಕ್ಷತೆ ನಾವೇ ನೋಡ್ಕೋಬೇಕು. ರಾಜಕಾರಣಿಗಳು ನೀರಿನ ವಿಷಯ ಬಂದಾಗ ಟಫ್ ಡಿಸಿಷನ್ಸ್ ತೊಗೊಳೋದಕ್ಕೆ ಇದುವರೆಗೆ ಪ್ರಯತ್ನ ಮಾಡಿಲ್ಲ. ಗ್ರೌಂಡ್ ವಾಟರ್ ರೆಗ್ಯುಲೇಷನ್ ಆಗಬೇಕು ಅಂತ 25 ವರ್ಷದಿಂದ ಪ್ರಯತ್ನ ಆಗ್ತಾಯಿದೆ. ಸೆಂಟ್ರಲ್ ಆಗಲಿ ಇಲ್ಲಾಗಲಿ ಇನ್ನೂ ಇಲ್ಲ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಅಂತರ್ಜಲ ಬಳಕೆ ಮಾಡ್ತಿರೋದು ನಾವು. ಹಾಗಾದರೆ ನೀರಿಗೆ ಕೊರತೆ ಬರೋದು ಯಾರಿಗೆ, ನಿಮಗಿಂತ ನೀವೇ ಯೋಚಿಸ್ಬೋದು. ನಾಳೆ ನಮ್ಮ ಭದ್ರತೆ ಇದ್ರ ಮೇಲೆ ಡಿಪೆಂಡ್ ಆಗಿದೆ.
ಸೊ ಇದನ್ನು ಮಾಡಬೇಕು. ನಮ್ಮ ರಾಜಕಾರಣಿಗಳು ಮಳೆ ನೀರನ್ನ ಕಡ್ಡಾಯ ಮಾಡಿ ಅಂತ 25 ವರ್ಷ ಆಯಿತು, ಬರೀ ಬಾಯಿ ಮಾತಲ್ಲಿ ಆಗ್ತಾ ಇದೆ. ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಇದೆ ಹೊರತು ಇನ್ನೂ ಲಾ ಆಗಿಲ್ಲ ಅದು. ಸೊ ಈ ಥರ ಇದ್ದಾಗ ಇದನ್ನು ನಾವು ಕೈಗೆತ್ಕೊಳ್ಳೋದು ನಮ್ಮ ಅನಿವಾರ್ಯತೆ. ಮತ್ತು ಹಾಗೆ ಅಂತ ಬಿಡೋಕ್ಕಾಗಲ್ಲ. ನಮ್ಮ 9 ಕೆರೆಯವರು ಅದಕ್ಕೆ ಒಪ್ತಾರೆ. ನಮ್ಮ ರಾಜಕಾರಣಿಗಳು, ನಮ್ಮ ಪ್ರತಿನಿಧಿಗಳು, ಅವ್ರಿಗೂ ಸಹ ನಾವು ಮನದಟ್ಟು ಮಾಡಿಸಿ. ಬಟ್ ಅವ್ರಿಗೆ ಮನದಟ್ಟು ಹೇಗೆ ಮಾಡಬೇಕಾಗುತ್ತೆ ಅಂದರೆ, ಬರೀ ಪರಿಸರ ಅಂದರೆ ಅವ್ರಿಗೆ ಮನದಟ್ಟು ಆಗಲ್ಲ. ಪರಿಸರದ ಉಳಿವು, ಜನರ ನಿಲುವು ನಿಮ್ಮ ಓಟಿನ ಸಮಸ್ಯೆಯನ್ನು ಬಗೆಹರಿಸುತ್ತೆ ಅಂತ ನಾವು ಮನವರಿಕೆ ಮಾಡಿಬಿಟ್ರೆ ನಾವು ಇದನ್ನು ಖಂಡಿತ ರಕ್ಷಣೆ ಮಾಡೋಕ್ಕಾಗುತ್ತೆ. ನಿಮ್ಮ ಮುಂದಿರೋ ಜವಾಬ್ದಾರಿ ಅದು. ಯಾಕೆಂದರೆ ನಿಮ್ಮ ಓಟ್ ನಾವು ಎಲೆಕ್ಟ್ ಮಾಡಬೇಕು ಅಂದರೆ ನೀವು ನಮ್ಮ ನೀರಿನ ರಕ್ಷಣೆ, ನೀರಿನ ಭದ್ರತೆಗೆ ಏನು ಅಶ್ಯೂರೆನ್ಸ್ ಕೊಡ್ತೀರಿ ಅಂತ ನಾವು ಕೇಳಿದಾಗ ನಮಗೆ ಖಂಡಿತ ಅವರ ನಿಲುವು ಏನು ಅಂತ ಗೊತ್ತಾಗುತ್ತೆ. ನಾವು ಅದಕ್ಕೆ ಬೆಂಬಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಸರ್ ಧನ್ಯವಾದಗಳು. ಒಂದು ವಾಸ್ತವಿಕವಾಗಿ ಸರ್ ವಿಶ್ಲೇಷಣೆ ಮಾಡಿದ್ದಾರೆ. ಇಂಪ್ಲಿಮೆಂಟೇಷನ್ ಆ್ಯಂಡ್ ಪ್ಲ್ಯಾನಿಂಗ್, ದರ್ ಇಸ್ ಅ ಬಿಗ್ ಗ್ಯಾಪ್ ದೇರ್. ಐ ಥಿಂಕ್ ದಟ್ ಈಸ್ ವಾಟ್ ವಿ ಆಲ್ ಹ್ಯಾವ್ ಟು ಕ್ರಾಸ್. ಅದೇ ರೀತಿ ಅಧಿಕಾರಿಗಳು ಹಾಗೂ ನಾಗರಿಕರ ಜಂಟಿ ಅಥವಾ ಜೊತೆಯಲ್ಲಿ ಮುಂದೆ ಹೋಗುವುದು ತುರ್ತು ಅಗತ್ಯವಿದೆ ಎಂಬುದನ್ನು ನೀವು ಚೆನ್ನಾಗಿ ಜ್ಞಾಪಿಸಿದ್ದೀರ. ಇದೇ ರೀತಿ ನಾಗರಿಕರ ಪರವಾಗಿ ಧ್ವನಿ ಎತ್ತುವವರು ಅದೇ ರೀತಿ ಸುಮಾರು ಜನ ಇದ್ದಾರೆ, ಅಥವಾ ಮುಂದೆ ಬರುವವರು ಸ್ವಲ್ಪನೇ ಜನ ಇದ್ದಾರೆ. ಸುಧೀರ್ ಸರ್, ನೀವು ಸುಮಾರು ನನಗೆ ಗೊತ್ತಿರೋ ಹಾಗೆ 25 ವರ್ಷಗಳಿಂದ ಅದು ಅಜೆಂಡಾ ಟಾಸ್ಕ್ ಫೋರ್ಸ್ ಇರ್ಬೋದು, MGP ಇರ್ಬೋದು, ಅಥವಾ ಇನ್ನೂ ಬೇರೆ ರೀತಿ ಸಂಘಟನೆಗಳನ್ನು ಸೇರ್ಕೊಂಡಿರಬಹುದು. ಬಟ್ ಈ ನಗರಾಭಿವೃದ್ಧಿ ಕಾರ್ಯದಲ್ಲಿ ಜನರಿಗ ಅಥವಾ ನಾಗರಿಕರ ಜವಾಬ್ದಾರಿ, ಈ ಪ್ರಮುಖ ಅಂಶಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಿ. ನಮ್ಮ ಹೋರಾಟದಲ್ಲಿ ಯಾವಾಗಲೂ 20-30 ಜನ ಬರ್ತಾರೆ. ಅದು ಕಾರಣ ಜನರದು ವೃತ್ತಿಯಿಂದ ಅವಕಾಶ ಸಿಗುವುದಿಲ್ಲ. ಆದರೆ ನಾವು ಜನರಿಗೆ ನೆಟ್ವರ್ಕ್ ಮಾಡಿ ಕರೆದು ಏನಾದರೂ ದೊಡ್ಡ ಸಮಸ್ಯೆ ಇದ್ದರೆ, ಫಾರ್ ಎಕ್ಸಾಂಪಲ್ ಇದು ಲಿಂಗಾಂಬುದಿ ಕೆರೆ, ಅವರು 100 ಸಂಖ್ಯೆಯಲ್ಲಿ ಬರ್ತಾರೆ. ಅದು 100 ಸಂಖ್ಯೆಯಲ್ಲಿ ಬಂದು ನಮ್ಮ ಲಿಂಗಾಂಬುದಿ ಕೆರೆ ಹೋರಾಟ ಯಶಸ್ವಿ ಆಗಿದೆ. ಅದೇ ಥರ 100 ಸಂಖ್ಯೆಯಲ್ಲಿ ಬರ್ತಾರೆ. ಚಾಮಲಾಪುರ ವಿದ್ಯುತ್ ಸ್ಥಾವರ, ಅದು ಒಂದು ದೊಡ್ಡ ಪ್ರಾಜೆಕ್ಟ್ ಇತ್ತು ಚಾಮಲಾಪುರ ಗ್ರಾಮದಲ್ಲಿ. ಅದಕ್ಕೆ ನಾವು ಅವರು ಗ್ರಾಮಸ್ಥರ ಜೊತೆ ನಾವು ಹೋರಾಟ ಮಾಡಿದಾಗ 100 ಸಾವಿರಾರು ಜನರು ಬಂದಿದ್ದಾರೆ ಮತ್ತು ಅದು ಯಶಸ್ವಿ ಆಗಿದೆ. ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿಬಿಟ್ಟಿದೆ. ಆ ವಿಜಯದ ಚಾಮಲಾಪುರ ಬೆಟ್ಟದ ಮೇಲೆ ಒಂದು ವಿಜಯಗಲ್ಲು ನೆಟ್ಟಿದ್ದಾರೆ ದೇವಸ್ಥಾನ ಹತ್ತಿರ. ಅದ್ರ ಮೇಲೆ ಪದೇ ಏನೇನಿದೆ ನಾನು ನಿಮ್ಮನ್ನು ಕೇಳಿಸ್ತೇನೆ. ಇದು ಇಂಪಾರ್ಟೆಂಟ್, ಒಂದು 20-30 ಸೆಕೆಂಡ್ಸ್ ಆಗುತ್ತೆ. ಅದರಲ್ಲಿ ಬರೆದಿದ್ದೆ, ವಿಜಯಗಲ್ಲು ಚಾಮಲಾಪುರ ಉಷ್ಣ ವಿದ್ಯುತ್ ಸ್ಥಾವರ ವಿರೋಧಿ ಹೋರಾಟ ಸಮಿತಿ 2007-2008 ಕರ್ನಾಟಕ ಸರ್ಕಾರ ಸ್ಥಾಪಿಸಬೇಕೆಂದಿದ್ದ ಚಾಮಲಾಪುರ ಉಷ್ಣ ವಿದ್ಯುತ್ ಸ್ಥಾವರ ಯೋಜನೆ. ಈಗ ಕೇಳಿ, ನಿಸರ್ಗದ ಜೀವಕೋಟಿ, ಸಸ್ಯ ಸಂಪತ್ತು, ಪ್ರಾಣಿ ಪಕ್ಷಿ ಸಂಕುಲ, ಪರಿಸರ, ಮನುಕುಲವನ್ನು ಸಂಪೂರ್ಣವಾಗಿ ನಾಶಗೊಳಿಸುವ ವಿಪತ್ತನ್ನು ತಮ್ಮ ಹೋರಾಟದ ಮೂಲಕ ನಿವಾರಿಸಿದ ಜನತೆಯ ವಿಜಯದ ಸಂಕೇತವಾಗಿ ಈ ವಿಜಯಗಳನ್ನು 24/7/2010 ಶನಿವಾರ ಸ್ಥಾಪಿಸಲಾಯಿತು. ಈಗ ದಯವಿಟ್ಟು ಕೇಳಿ, ಮುಂಬರುವ ಯಾವುದೇ ಸರ್ಕಾರ ಇಂತಹ ಜನವಿರೋಧಿ ಯೋಜನೆಗಳಿಗೆ ಕೈ ಹಾಕಬಾರದೆಂದು ಹೋರಾಟದಲ್ಲಿ ಭಾಗಿಯಾದ ಸಮಸ್ತ ಜನತೆ ಆಗ್ರಹಿಸುತ್ತದೆ. ಪರಿಸರ ಉಳಿಸಿ, ಜೀವಕೋಟಿ ರಕ್ಷಿಸಿ. ಹೀಗೆ
ಇದು ಚಾಮಲಾಪುರ ಆ್ಯಕ್ಚುಲಿ ನಮ್ಮ ಹೋರಾಟಗಾರರಿಗೆ, ಪರಿಸರ ಹೋರಾಟಗಾರರಿಗೆ ಒಂದು ಥರದ ಪುಣ್ಯಸ್ಥಾನ ಆಗಬೇಕು. ಅಲ್ಲಿ ಭೇಟಿ ಕೊಟ್ಟು ಅದನ್ನು ನೋಡಬೇಕು. ಅದು ವಿಜಯಗಲ್ಲು. ಸರ್ ಧನ್ಯವಾದಗಳು. ಇವತ್ತು ಬೆಳಗ್ಗೆ ನನಗೆ ಒಂದು ಪ್ರಶ್ನೆ ಬಂತು 5:15ಗೆ. ನೀವೆಲ್ಲ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಿರಲ್ಲ, ಆ್ಯಕ್ಚುಲಿ ದ ಪೀಪಲ್ ಹೂ ಆರ್ ಅಫೆಕ್ಟೆಡ್ ಆರ್ ದ ರೂರಲ್ ಪೀಪಲ್. ಇದಕ್ಕೆ ಉತ್ತರ 9 ಕೆರೆ ಸರ್ ಹೇಳಿದ್ದಾರೆ. ಸರ್ ಕೇಳಿಸ್ಕೊಂಡ್ರೋ ಗೊತ್ತಿಲ್ಲ, ಸರ್ ನನಗೆ ಪ್ರಶ್ನೆ ಕಳಿಸಿದ್ದವರು ಇಲ್ಲೇ ಇದ್ದಾರೆ. ಹಳ್ಳಿ ಜನ ಅಂತಲ್ಲ, ಕೆಲವೊಂದು ಸತಿ ಅವರಿಗೆ ಅದನ್ನು ಹೋರಾಟ ಆಗಿ ಮುಂದೆ ಹೇಗೆ ತಗೊಂಡು ಹೋಗಬೇಕು ಅಂತ ಗೊತ್ತಿರಲ್ಲ. ತಿಳಿದವರು ಅಥವಾ ಟೆಕ್ನಿಕಲಿ ಸೌಂಡ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಏನೆಂದ ಅಂತ ಗೊತ್ತಿರೋರು ಇದನ್ನು ಕೈ ಜೋಡಿಸಿದ್ರೆ ಆ ಸ್ಥಳೀಯರಿಗೆ ಒಂದು ರೀತಿಯ ಉಪಯೋಗ, ಮತ್ತು ಮೈಸೂರು ಇರ್ಬೋದು ಅಥವಾ ಕರ್ನಾಟಕ ಇರ್ಬೋದು, ನಮ್ಮ ಭಾರತಕ್ಕಾಗಿರ್ಬೋದು. ಸೊ ಸರ್ ಅದನ್ನು ಉದಾಹರಣೆ ಮುಖಾಂತರ ಕೊಟ್ಟಿದ್ದಾರೆ. ಸೊ ಆ ಪ್ರಶ್ನೆಗೆ ಇಲ್ಲೇ ಉತ್ತರ ಬಂತು. ಇದೇ ರೀತಿ ನಿಮ್ಮೆಲ್ಲರ ಕರ್ತವ್ಯ, ಒಂದು ಯುವ ಪೀಳಿಗೆ, ಯಂಗ್ ಜನ್ರೇಷನ್, ಹೇಗೆ ನಾವು ಇವ್ರನ್ನ ಹೌ ಡು ವಿ ಮೇಕ್ ದೆಮ್ ಭಾಗಿದಾರರು ಈ ಜವಾಬ್ದಾರಿಯಲ್ಲಿ. ಒಂದು ಎಜುಕೇಷ್ನಲ್ ಅಥವಾ ಕೆರಿಕ್ಯುಲಮಲ್ಲೇ ಅದನ್ನೆಲ್ಲ ಅಳವಡಿಸ್ಕೊಳ್ಳೋದಾ ಅಥವಾ ಇನ್ನೊಂದು ರೀತಿ ಕಾರ್ಯಕ್ರಮಗಳನ್ನ ಮಾಡೋದಾ, ಅದು ಒಂದು. ನಾವು ಮೈಸೂರು ಸ್ಕೂಲ್ ಆಫ್ ಆರ್ಕಿಟೆಕ್ಚರಿಂದ ಒಂದು ಪಾದಚಾರಿಗಳಿಗೆ ಆದ್ಯತೆ ಅಂತ ಹೇಳಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ವೃತ್ತದಲ್ಲಿ ಮತ್ತು ರಸ್ತೆಯಲ್ಲಿ ಅಲ್ಲಿ ಜನಗಳಿಗೆ ಓಡಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿ ನಮ್ಮ ಸ್ಟೂಡೆಂಟ್ಸ್ ಕೈಲೇ ಆ ಕೆಲಸ ಮಾಡಿ ಅದನ್ನು ಏನೇನು ಮಾಡಬೇಕು ಅಂತ. ಆವಾಗ ನಾವು ಅಧಿಕಾರಿಗಳನ್ನೂ ಭೇಟಿಯಾದ್ವಿ, ಅವರ ಸಹಯೋಗನೂ ಇತ್ತು. ಆ ರೀತಿ ಈಗ ವೈಟ್ ಟಾಪಿಂಗಿಂದ ಅದು ಒಂದು ಸ್ವಲ್ಪ ನಿಧಾನ ಆಗಿದೆ. ಈ ರೀತಿ ನಾವು ಎಲ್ಲರೂ ಒಂದೊಂದು ಉದಾಹರಣೆ ಆಗಬಹುದು. ಪರಶುರಾಮೇ ಸರ್, ಇವಾಗ ನಾವು ಇದೇ ರೀತಿ ಮೈಸೂರಿನಲ್ಲಿ ಟ್ರೀ ಆಡಿಟ್ ನಡೀತು. ಅಂದರೆ ರಸ್ತೆ ಬದಿಯ ಮರಗಳ ಗಣತಿ ನಡೀತು. ಸೊ ನಮ್ಮ ಜೊತೆಗೆ ಪರಿಸರವಾದಿ ಅಥವಾ ಕಾಳಜಿಯುಳ್ಳ ಪರಶುರಾಮೇಗೌಡ್ರೆ, ನೀವು ಈ ಸಂಸ್ಥೆಗಳು ಮತ್ತು ಸಂಘಟನೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಪರಿಸರಕ್ಕಾಗಿ ನಾವು ಮತ್ತು ಪರಿಸರ ಬಳಗ, ಇದನ್ನು ಹೇಗೆ ನೀವು ಕೆಲಸ ಶುರು ಮಾಡಿದ್ರಿ ಮತ್ತು ಯಾವ ರೀತಿ ಮುಂದೆ ತೊಗೊಂಡೋಗ್ತಾ ಇದ್ದೀರಿ? ಈಗ ಮೊದಲು 2020ರಲ್ಲಿ ಮೈಸೂರಿನಲ್ಲಿ ನಾವು ಕೆಲವು ಗೆಳೆಯರು ಪರಿಸರ ಬಳಗ ಅಂತ ಮಾಡಿದ್ವಿ. ಶಾಲಾ ಕಾಲೇಜ್ ಆವರಣದಲ್ಲಿ ಗಿಡಗಳು ನೆಡೋದು, ಒಂದಷ್ಟು ಕಲ್ಯಾಣಿ ಹೂಳನ್ನು ತೆಗೆಯೋದು, ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಮೂಡೋದು, ಇದನ್ನು ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ನಮ್ಗೆ ಅನ್ಸೋಕ್ಕೆ ಶುರುವಾಯಿತು, ಇದು ಭಾಳ ದೊಡ್ಡ ಮಟ್ಟದಲ್ಲಿ ಏನು ಪರಿಣಾಮ ಬೀರ್ತಾ ಇಲ್ಲ. ನಮ್ಮಂಗೆ ರಾಜ್ಯದಾದ್ಯಂತ ಅನೇಕ ಸಂಘ ಸಂಸ್ಥೆಗಳು ಈ ಥರ ಗಿಡ ನೆಡ್ತಾ ಇದ್ದಾರೆ, ಒಂದಷ್ಟು ಕೆರೆ ಕಟ್ಟೆಗಳು ಕಲ್ಯಾಣಿಗಳ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಆದರೆ ಇದು ಸರ್ಕಾರದ ಮೇಲಾಗಲಿ ಅಥವಾ ಸಮಾಜದ ಮೇಲಾಗಲಿ ಏನೂ ಪರಿಣಾಮ ಆಗ್ತಾ ಇಲ್ಲ. ಅದಕ್ಕಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆ ಕಟ್ಟಬೇಕು ಅಂತ ಹೇಳಿ 2.5 ವರ್ಷಗಳ ಹಿಂದೆ ಪರಿಸರಕ್ಕಾಗಿ ನಾವು ಅನ್ನೋ ಒಂದು ಸಂಘಟನೆ ಹುಟ್ಟಾಕಿದ್ವಿ. ಅದರ ಅಧ್ಯಕ್ಷರು ಈಗ A.T. ರಾಮಸ್ವಾಮಿ ಅಂತ. ನಿಮಗೆ ಆಸಕ್ತಿ ಇದ್ದರೆ ಆ A.T. ರಾಮಸ್ವಾಮಿಯವರು ಕರ್ನಾಟಕ ಕಂಡ ಅಪರೂಪದ ರಾಜಕಾರಣಿ. 4 ಬಾರಿ ಅವರು ಶಾಸಕರಾಗಿದ್ದರು. ಅವರು ನಮ್ಮ ಸಂಘಟನೆ ಅಧ್ಯಕ್ಷರು. ಆ ಸಂಘಟನೆ ಕಟ್ಟೋದಕ್ಕೆ ಕಾರಣ ಇಷ್ಟೇ, ನಾವು ಏಕಕಾಲದಲ್ಲಿ ಪರಿಸರದ ಸಮಸ್ಯೆಗಳು ಭಾಳ ವಿಸ್ತಾರವಾಗಿದ್ದಾವೆ, ಅಗಾಧವಾಗಿದ್ದಾವೆ. ವ್ಯಕ್ತಿಗಳು ಮಾಡಬೇಕಾದಂಥ ಕೆಲಸ ಇದೆ, ಸಮಾಜ ಮಾಡಬೇಕಾದಂಥ ಕೆಲಸ ಇದೆ, ಸರ್ಕಾರ ಮಾಡಬೇಕಾದಂಥ ಕೆಲಸ ಇದೆ. ವ್ಯಕ್ತಿಗಳು ಏನೇನು ಮಾಡ್ಬೋದು, ನಾವು ಮನೆಯಲ್ಲಿ ಮಳೆ ನೀರು ಕೊಯ್ಲು ಮಾಡ್ಬೋದು, ಹಸಿ ಕಸ ಒಣಕಸನ ಬೇರ್ಪಡಿಸ್ಬೋದು, ಪ್ಲಾಸ್ಟಿಕ್ ಬಳಕೆನ ನಾವು ತಪ್ಪಿಸ್ಕೋಬೋದು, ನಾವು ಕೃಷಿಕರಾದರೆ ನೈಸರ್ಗಿಕ ಕೃಷಿ ಮಾಡ್ಬೋದು. ಹೀಗೆ ಹಲವಾರು ನಾವು ಉಪಯೋಗಿಸೋವಂಥ ಡಿಟರ್ಜೆಂಟು, ಸೋಪು, ಇವುಗಳನ್ನ ನೈಸರ್ಗಿಕವಾದಂಥವನ್ನೇ ಉಪಯೋಗಿಸ್ಬೋದು. ಹೀಗೆ ವ್ಯಕ್ತಿಗಳು ಮಾಡಬೇಕಾದದ್ದು ತುಂಬ ಇದ್ದಾವೆ, ಆದರೆ ಸಮಾಜ ಮಾಡಬೇಕಾದದ್ದು ಇದ್ದಾವೆ. ಒಂದು ಬಡಾವಣೆಯಲ್ಲಿ ಒಂದು ಖಾಲಿ ಸೈಟ್ ಇರುತ್ತೆ, ಆ ಸೈಟ್ ಒಳಗಡೆ ಎಲ್ಲರೂ ತಂದು ಕಸ ಸುರಿತಾ ಇರ್ತಾರೆ. ಅದನ್ನು ವ್ಯಕ್ತಿಯಲ್ಲಿ ಅವ್ರಿಗೆಲ್ಲ ಹೋಗಿ ಹೇಳಿ ನಿಲ್ಸೋಕ್ಕಾಗಲ್ಲ. ಆ ಬಡಾವಣೆ ಇರೋರೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಕಸ ಸುರಿಬೇಡಿ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ಅವ್ರಿಗೆ ಅಲ್ಲಿ ಕಸ ಹಾಕೋದನ್ನು ತಪ್ಪಿಸ್ಬೋದು. ಉದಾಹರಣೆಗೆ ಹೇಳ್ತಾ ಇರೋದು ನಾನು. ಅದರ ಸಮಾಜ ಸಂಘಟನೆ ಮಾಡಬೇಕಾಗಿರೋ ಕೆಲಸ. ನಂತರ
ಈ ಕಕ್ಕಸ್ ನೀರು, ಚರಂಡಿ ನೀರು, ಕೊಳಚೆ ನೀರು ಎಲ್ಲ ಕೆರೆಗೆ ಸೇರುತ್ತಾ ಇರುತ್ತೆ, ನಮ್ಮ ಬಡಾವಣೆ ಪಕ್ಕದಲ್ಲಿರೋ ಹೊರವಲಯದಲ್ಲಿರೋ ಕೆರೆಗೆ. ಆ ಕೆರೆ ಕಲುಷಿತ ಆಗೋಗಿದೆ. ಅದನ್ನು ವ್ಯಕ್ತಿ ಮಾಡೋದು ಕಷ್ಟ, ಸಮಾಜ ಮಾಡೋದು ಕಷ್ಟ. ಅದನ್ನು ಸರ್ಕಾರ ಮಾಡಬೇಕು. ಆ ಕೊಳಚೆ ನೀರನ್ನು ಸಂಸ್ಕರಣೆ ಮಾಡಿ ಆ ಕೆರೆಗೆ ಬಿಡಬೇಕು. ಇದು ಉದಾಹರಣೆ ಹೇಳ್ತಾ ಇದ್ದೀನಿ. ಅಂದರೆ ಪರಿಸರದ ಸಮಸ್ಯೆಗಳು ಏಕಕಾಲದಲ್ಲಿ ವ್ಯಕ್ತಿನೂ ಮಾಡಬೇಕಾದವು ಇದ್ದಾವೆ, ಸಮಾಜ ಮಾಡಬೇಕಾದವು ಇದ್ದಾವೆ, ಸರ್ಕಾರ ಮಾಡಬೇಕಾದವು ಇದ್ದಾವೆ. ನಮ್ಮ ಪರಿಸರ ಸಂಘಟನೆ ಕಟ್ಟಿದ ಉದ್ದೇಶ ಏನು ಅಂದರೆ ವ್ಯಕ್ತಿಗಳಿಗೆ ಪ್ರೇರಣೆ ಕೊಡಬೇಕು. ಪರಿಸರ ಉಳಿದೇ ಇದ್ದರೆ ನೀನು ಉಳಿಯೋದಿಲ್ಲ, ನೀನು ಪರಿಸರದ ನೀವು ವೈಯಕ್ತಿಕವಾಗಿ ನೀನು ಮಾಡಬೇಕು ಇಂತಿಂಥ ಕೆಲಸಗಳನ್ನ ಅಂತ ಪ್ರೇರಣೆ ಕೊಡಬೇಕು. ಎರಡನೇದು ಸಮಾಜಕ್ಕೆ ಒತ್ತಾಸೆಯಾಗಿ ನಿಲ್ಲಬೇಕು. ಮೂರನೇದು ಸರ್ಕಾರದ ಮೇಲೆ ಒತ್ತಡ ತರಬೇಕು. ಈ ಮೂರೂ ಕೆಲಸಗಳನ್ನ ಮಾಡಲಿಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಪರಿಸರ ಸಂಘಟನೆಯನ್ನು ಕಟ್ಟಿದ್ದೀವಿ. ದುರಾದೃಷ್ಟವಶಾತ್ ಜನರು ತಮ್ಮ ದೈನಂದಿನ ಬದುಕಿನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಪರಿಸರ ಅವರಿಗೆ ಆದ್ಯತೆಯ ವಿಷಯ ಆಗಿ ಉಳಿದಿಲ್ಲ. ನಾವು ಒಂಬತ್ಕೆರೆ ಸರ್ ಹೇಳ್ದಂಗೆ 30, 40, 50 ಜನ ಕೆಲಸ ಮಾಡ್ತಾಯಿದ್ದೀವಿ. ನಾಗರಿಕರು ಎಚ್ಚೆತ್ತುಕೊಂಡು ಪರಿಸರ ಉಳಿಸೋದ ಕಡೆಗೆ ಹೆಚ್ಚು ಸ್ಪಂದಿಸಬೇಕು ಅಂತ ನಾನು ನಿಮ್ಮಗಳ ಮೂಲಕ, ಮಾಧ್ಯಮದ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಸರ್. ಈಗ ಕೊನೆ 5 ನಿಮಿಷ ಇದೆ ಅಲ್ವ? 1 ನಿಮಿಷ. ಓಕೆ, ನಾವು ಒಂದು ಕೊನೆಯಲ್ಲಿ ವಿಷಯ ಹೇಳಬೇಕು ಅಂತಂದರೆ, ಪರಶುರಾಮೇ ಸರ್ ಈಗ ಚಾಮುಂಡಿ ಬೆಟ್ಟ, ಕಂಬಳದ ಬಗ್ಗೆ, ಅದೇ ರೀತಿ ಮರಗಳು ಹೇಗೆ ಉಸಿರಾಡೋಕ್ಕೆ ದಾರಿ ಸಿಗ್ತಾ ಇಲ್ವೋ ಅದ್ರ ಬಗ್ಗೆ, ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿದ್ದ ಅಥವಾ ನಮ್ಮ ನಚ್ಚುಮೆಚ್ಚಿನ ರೇಷ್ಮೆ ಕಾರ್ಖಾನೆ ಬಗ್ಗೆ, ಈ ರೀತಿ ಸುಮಾರು ವಿಷಯಗಳನ್ನ ಮುಂದೆ ತಗೊಂಡು ಅದನ್ನೆಲ್ಲ ಕೆಲಸ ನಿಲ್ಲಿಸಲಿಕ್ಕೆ ಅವರು ಸಂಘದಿಂದ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ನಾನು ಹೇಳ್ಬಿಡ್ಲಾ? ಒಂದು ನಿಮಿಷ. ನಮ್ಮ ಸಾಧನೆಗಳು ನಿಮ್ಮ ಗಮನದಲ್ಲಿರಲಿ. ಚಾಮುಂಡಿ ಬೆಟ್ಟದ ಮೇಲೆ ರೋಪ್ ವೇ ಹಾಕೋದನ್ನು ತಡೆಗಟ್ಟಿದ್ದೀವಿ. ಇದು ಟಿ ನರಸೀಪುರದಲ್ಲಿ ಕ್ರೀಡಾಂಗಣ, ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ಮಾಡೋದನ್ನು ತಪ್ಪಿಸಿದ್ದೀವಿ. ಬೆಂಗಳೂರಿನಲ್ಲಿ 368 ಮರಗಳನ್ನ, ಬೃಹತ್ ಮರಗಳನ್ನ ಕಡಿಯೋದನ್ನು ತಪ್ಪಿಸಿದ್ದೀವಿ. ಹೆಲಿಪ್ಯಾಡಲ್ಲಿ ಲಲಿತ್ ಮಹಲ್ ಆವರಣದಲ್ಲಿ ಹೆಲಿಪ್ಯಾಡ್ ಮಾಡಬೇಕು ಅಂತ ಹೊರಟಿದ್ರು ಹೆಲಿ ಟೂರಿಸಮ್ಗೆ, ಅದನ್ನು ತಪ್ಪಿಸಿದ್ದೀವಿ. ಅನೇಕ ಕಾಲೇಜುಗಳಲ್ಲಿ ಗಿಡಗಳನ್ನ ನೆಟ್ಟಿದ್ದೀವಿ, ಮರಗಳನ್ನ ನೆಟ್ಟಿದ್ದೀವಿ. ಇವು ಒಂದು ಸಣ್ಣ ದೊಡ್ಡ ಅಂತ ಅಲ್ಲ, ಒಂದು ಸಣ್ಣ ಸಾಧನೆಗಳು. ನೀವೆಲ್ಲರೂ ಬೆಂಬಲ ಕೊಟ್ಟರೆ ಇನ್ನೂ ದೊಡ್ಡ ಸಾಧನೆಗಳನ್ನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಅದೇ ರೀತಿ ಮೈಸೂರು ವಾಟರ್ ಫೋರಮ್, ಮೈಸೂರು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಮತ್ತು ಅರಣ್ಯ ಔಟ್ರೀಚ್, ನಾವು 3 ಸಂಸ್ಥೆಗಳು ಸೇರಿಕೊಂಡು ಪೂರ್ಣಯ್ಯ ನಾಲೆ, ಕುಕ್ರಹಳ್ಳಿ ನಮಗೆಲ್ಲ ಗೊತ್ತು, 25 ಕಿಲೋಮೀಟರ್ ಮಹಾರಾಜರ ಟೈಮಲ್ಲಿ 150 ವರ್ಷದ ಈ ನಾಲೆ ನೀರು ತರ್ತಾಯಿತ್ತು. ಈಗ ಡಿಫಂಕ್ಟ್ ಕೆನಾಲ್ ಆಗಿದೆ. ಅದನ್ನು ನಾವು ಹಸಿರು ವಲಯ ಹೇಗೆ, ಬ್ಲೂ ಗ್ರೀನ್ ಇನ್ಫ್ರಾಸ್ಟ್ರಕ್ಚರಿಗೆ ಹೇಗೆ ಅದನ್ನು ಜೋಡಿಸ್ಬೇಕು ಅಂತ ನಮ್ಮ ಪ್ರಯತ್ನ. ಇದ್ರ ಬಗ್ಗೆ ಇವತ್ತು ಪುಸ್ತಕನೂ ಯದುವೀರ್ ಸರ್ ಅವರು ಬಿಡುಗಡೆ ಮಾಡಿದ್ರು. ನೀವು ಈ ವಿಷಯನ ಕೆರೆ ಹಬ್ಬ ಮುಖಾಂತರ ನಿಮ್ಮೆಲ್ಲರಿಗೂ ತಂದ್ವಿ. ನಿಮ್ಮ ಬೆಂಬಲ ನಮಗೆ ಬೇಕಾಗಿದೆ. ಅದೇ ರೀತಿ ಇವಾಗ 9 ಸರ್ ಅವರು ಪರಿಸರ ಹಬ್ಬ, ಅವರ ಇನ್ನೊಂದು ಸುಮಾರು ಬೈ ಇನ್ವಿಟೇಷನ್ ಕೆಲವು ಸಂಸ್ಥೆಗಳನ್ನ ಸೇರಿಸ್ಕೊಂಡು ಒಂದು ಪರಿಸರ ಹಬ್ಬ ಅನ್ನೋದನ್ನು ಈ 3 ತಿಂಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನು ಇನ್ವಿಟೇಷನ್ ಅಥವಾ ಆ ಪ್ರೋಗ್ರಾಮ್ಗಳಿದ್ದಾಗ ನೀವೆಲ್ಲರೂ ಅದರಲ್ಲಿ ಭಾಗಿಯಾಗಿ, ಅದು ಬರೀ ಒಂದು ದಿನದ ಕಾರ್ಯಕ್ರಮವಾಗದೆ ನಮ್ಮ ಮೈಸೂರಿನವರಿಗೆ ಒಂದು ಹೆಮ್ಮೆಯ ವಿಷಯ ಆಗಲಿ. ಮತ್ತು ಇದೇ ರೀತಿ 3 ಹಿರಿಯರಿದ್ದಾರೆ. ನಮ್ಮ ಪ್ರಶ್ನೆಗಳು ತುಂಬ ಇತ್ತು, ಬಟ್ ಸಮಯದ ಅಭಾವ ಇರೋದ್ರಿಂದ ನಮಗೆ ಅದನ್ನು ಮುಂದುವರ್ಸೋಕ್ಕಾಗ್ತಿಲ್ಲ. ಬಟ್ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಈ ಸಾಹಿತ್ಯ ಸಂಭ್ರಮದಲ್ಲಿ ನಮಗೆ ವೇದಿಕೆ ಕೊಟ್ಟು, ಯಾರೋ ಕೇಳಿದ್ರು, ಇಲ್ಲ ಇದು ಬೇರೆ ಥರ ವಿಷಯ ಅಲ್ವಾ, ಪುಸ್ತಕ ವಿಷಯ ಅಲ್ವಾ, ಸಾಹಿತ್ಯ ಅಲ್ವಾ? ಈ ನಮ್ಮಲ್ಲಿ ನಡೆದ ಸಂಭಾಷಣೆಗಳು ಯಾರಿಗೂ ಒಂದು ಎಂಟರ್ಟೈನ್ಮೆಂಟ್ ಆಗಿರಬಹುದು, ಇನ್ನೊಬ್ಬರಿಗೆ ಎನ್ರಿಚ್ಮೆಂಟ್ ಆಗ್ಬೋದು, ಇನ್ನೊಬ್ಬರಿಗೆ ಏನು ಒಂದು ಈ ಥರನೂ ಇದೆಯಾ ವಿಷಯ, ಇನ್ನೊಂದು ಪುಸ್ತಕ ರೀತಿ ಅಥವಾ ಸಂಶೋಧನೆ ರೀತಿ ಅಥವಾ ಒಂದು ಸಾಹಿತ್ಯದ ರೀತಿ ಎಲ್ಲರಿಗೂ ಮುಂದೆ ಬರಬಹುದು. ಎಲ್ಲರಿಗೂ ಧನ್ಯವಾದಗಳು.